ಓಕೆ, ನಮಸ್ಕಾರ ಸ್ನೇಹಿತರೆ. ಲೆಟ್ಸ್ ಕಂಟಿನ್ಯೂ ವಿತ್ ಏನ್ಷಿಯಂಟ್ ಹಿಸ್ಟ್ರಿ ಕ್ಲಾಸಸ್. ಸೊ ನೆಕ್ಸ್ಟ್ ಟಾಪಿಕ್ ಬಂದುಬಿಟ್ಟು ಸಂಗಮ್ ಪೀರಿಯಡ್. ಆಯಿತಾ, ಸಂಗಮ್ ಪೀರಿಯಡ್ನ ಫಸ್ಟ್ ಕವರ್ ಮಾಡಿಬಿಡೋಣ, ಮತ್ತು ನಾವು ಪೋಸ್ಟ್ ಮೌರ್ಯನ್ ಪೀರಿಯಡ್ಗೆ ವಾಪಸ್ ಹೋಗೋಣ. ವೆನ್ ಐ ಟಾಕ್ ಅಬೌಟ್ ಸಂಗಮ್ ಪೀರಿಯಡ್, ಇಲ್ಲಿ ನಮಗೆ 3 ಡೈನೆಸ್ಟೀಸ್ ಬಗ್ಗೆ ಓದಬೇಕಾಗತ್ತೆ. ಮೊದಲನೇದು ಬಂದುಬಿಟ್ಟು ಚೇರಾಸ್, ಒಂದು ಡೈನೆಸ್ಟಿ ಚೇರಾಸ್, ಇನ್ನೊಂದು ಚೋಲಾಸ್ ಆ್ಯಂಡ್ ಮೂರನೇದು ಪಾಂಡ್ಯಾಸ್. ಆಯಿತಾ, ಈ 3 ಜನರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಬೇಕು. ಚೋಲಾಸ್, ಚೇರಾಸ್ ಮತ್ತು ಪಾಂಡ್ಯಾಸ್. ಚೋಲಾಸ್, ಚೇರಾಸ್ ಮತ್ತು ಪಾಂಡ್ಯಾಸ್. ಸೊ ಚೋಲಾಸ್ ಬಂದುಬಿಟ್ರೆ ಇವ್ರದ್ದು ಲಾಂಛನ ಬಂದು ಒಂದು ಹುಲಿ, ಟೈಗರ್. ಚೋಲಾಸ್ ಅವ್ರದ್ದು ಲಾಂಛನ ಯಾವುದು? ಹುಲಿ, ಟೈಗರ್. ಚೇರಾಸ್ ವಿಷಯಕ್ಕೆ ಬಂದರೆ ಇವ್ರದ್ದು ಬೋ ಆ್ಯಂಡ್ ಆ್ಯರೋ ಅಂದರೆ ಗೊತ್ತಾ? ಬಿಲ್ಲು ಬಾಣ. ಓಕೆ, ಇವ್ರದ್ದು ಲೋಗೋ ಬಂದುಬಿಟ್ಟು ಬಿಲ್ಲು ಬಾಣ. ಪಾಂಡ್ಯಾಸ್ದು ಬಂದು ಮೀನು. ಇವ್ರದ್ದು ಮೀನು ಹೆಂಗಪ್ಪ ಬಿಡಿಸ್ಲಿ? ಮೀನು ಅಂತ ಇಟ್ಕೊಳ್ಳಿ. ಇವ್ರದ್ದು ಮೀನು ಲಾಂಛನ. ಆಯಿತಾ, ಮತ್ತೆ ಹೇಳ್ತಾ ಇದ್ದಾನೆ, ಚೋಲಾಸ್, ಚೇರಾಸ್, ಪಾಂಡ್ಯಾಸ್ ಅಂತ 3 ರಾಜ್ಯರ ಬಗ್ಗೆ ತಿಳ್ಕೊಬೇಕು. ಚೇರಾಸ್ದು ಲಾಂಛನ ಬಂದುಬಿಟ್ಟು ಬಿಲ್ಲು ಬಾಣ, ಚೋಲಾಸ್ ಅವ್ರದ್ದು ಬಂದು ಹುಲಿ, ಟೈಗರ್, ಆ್ಯಂಡ್ ಪಾಂಡ್ಯಾಸ್ದು ಬಂದುಬಿಟ್ಟು ಮೀನು. ಆಯಿತಾ, ಇಷ್ಟು ನೆನ್ಪಿಟ್ಕೊಳ್ಳಿ. ಸೊ ವಾಟ್ ಈಸ್ ಸಂಗಮ್ ಪೀರಿಯಡ್? ಫಸ್ಟ್ ಸಂಗಮ್ ಪೀರಿಯಡ್ ಅಂದರೆ ಏನಂತ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಸಂಗಮ್ ಪೀರಿಯಡಲ್ಲಿ ಪೋಯೆಟ್ಸ್ ಕವಿಗಳೆಲ್ಲ ಇರ್ತಾರಲ್ಲ, ಅವರು ಒಟ್ಟಿಗೆ ಕೂತ್ಕೊಂಡು ಕೆಲವೊಂದು ಡಿಸ್ಕಷನ್ಸ್ನ ಮಾಡ್ತಾ ಇದ್ದಾರೆ. ಅದನ್ನು ನಾವು ಸಂಗಮ್ ಪೀರಿಯಡ್ ಅಂತ ಕರಿತೇವೆ. ಇದನ್ನು ಸೌತ್ ಇಂಡಿಯಾದಲ್ಲಿ ಗೋಲ್ಡನ್ ಲಿಟರೇಚರ್ ಪೀರಿಯಡ್ ಅಂತ ಕೂಡ ಕರೀತಾರೆ. ಈ ಟೈಮಲ್ಲಿ ತುಂಬ ಒಳ್ಳೆ ರಚನೆಗಳಾಗುತ್ತೆ. ಕವಿಗಳಲ್ಲೂ ಮಾತುಗಳಾಗಿರ್ಬೋದು, ಕವನಗಳಾಗಿರ್ಬೋದು, ಸಂಕಲನಗಳಾಗಿರ್ಬೋದು, ಎಥಿಕ್ಸ್ ಆಗಿರ್ಬೋದು, ಎಪಿಕ್ಸ್ ಆಗಿರ್ಬೋದು, ಪ್ರತಿಯೊಂದರ ರಚನೆ ಈ ಟೈಮಲ್ಲಿ ಆಗುತ್ತೆ. ಸೊ ಇದನ್ನು ಗೋಲ್ಡನ್ ಏಜ್ ಆಫ್ ಕರ್ನಾಟಕ, ಗೋಲ್ಡನ್ ಏಜ್ ಆಫ್ ಸೌತ್ ಇಂಡಿಯಾ ಅಂತ ಕೂಡ ಕರೀತಾರೆ ಇನ್ ಟರ್ಮ್ಸ್ ಆಫ್ ಡೆವಲಪ್ಮೆಂಟ್ ಆಫ್ ಲಿಟ್ರೇಚರ್. ಸೊ ವೆನ್ ಐ ಕಮ್ ಟು ಆರ್ಟ್ಸ್ ಆ್ಯಂಡ್ ಕಲ್ಚರ್ ಕ್ಲಾಸ್, ಅವಾಗ ಇದ್ರ ಬಗ್ಗೆ ತುಂಬ ಡೆಪ್ತಾಗಿ ಹೋಗ್ತೇನೆ. ಬಟ್ ಇವಾಗ ಏನ್ಷಿಯಂಟ್ ಹಿಸ್ಟ್ರಿ ವೈಸಲ್ಲಿ ಎಷ್ಟು ಬೇಕೋ ಅಷ್ಟು ಹೇಳ್ತಾ ಹೋಗ್ತೇನೆ. ಆಯಿತಾ, ಸೊ ಸಂಗಮ್ ಪೀರಿಯಡ್ ಅಂದ್ರೇನು? ದ ಮೀಟಿಂಗ್ ಆಫ್ ದ ಪೋಯೆಟ್ಸ್, ಕವಿಗಳು, ಕಥೆಗಾರರು ಎಲ್ಲರೂ ಒಂದು ಕಡೆ ಕೂತ್ಕೊಂಡು ಮಾತಾಡುವಂಥ ಒಂದು ಸುವರ್ಣ ಯುಗ ಅಂತ ಇಟ್ಕೊಳ್ಳಿ. ಸೊ ಇವಾಗ ಸಂಗಮ್ ಪೀರಿಯಡ್ ನಡಿಬೇಕಾದ್ರೆ 3 ಡೈನೆಸ್ಟಿ ಸೌತ್ ಇಂಡಿಯಾನ ರೂಲ್ ಮಾಡ್ತಾ ಇರತ್ತೆ. ಸೊ ಇದನ್ನು ನೀವು ಸೌತ್ ಇಂಡಿಯಾ ಅಂತ ಮ್ಯಾಪ್ ಹಾಕ್ಕೊಂಡ್ರೆ ಫಸ್ಟ್ ಬರೋದು ಚೇರಾಸ್. ಕೇರಳ ಸೈಡ್ನ ಜಾಸ್ತಿ ರೂಲ್ ಮಾಡ್ತಾಯಿದ್ರು. ದಿಸ್ ಈಸ್ ಚೇರಾಸ್. ಸೊ ಚೇರಾಸ್ ಎಲ್ಲಿ ರೂಲ್ ಮಾಡ್ತಾಯಿದ್ರು? ಸೌತ್ ಇಂಡಿಯನ್ ಸೈಡಲ್ಲಿ ತಮಿಳ್ನಾಡು ರೀಜನ್ ಬರುತ್ತಲ್ವ, ಅದ್ರ ಕಡೆ ಅವ್ರದ್ದು ಜಾಸ್ತಿ ಕಂಟ್ರೋಲ್ ಇತ್ತು. ಜೊತೆಗೆ ಈ ಜಾಗದಲ್ಲಿ ವೆಸ್ಟರ್ನ್ ಘಾಟ್ಸ್ ಕೂಡ ಇದೆ, ಗೊತ್ತಲ್ವಾ? ಪೂರ್ವ ಪಶ್ಚಿಮ ಘಟ್ಟಗಳಂತ ಏನು ಹೇಳ್ತೀರಾ? ಸೊ ಚೇರಾಸ್ ವರ್ ಹ್ಯಾವಿಂಗ್ ದ ಕಂಟ್ರೋಲ್ ಆಫ್ ವೆಸ್ಟರ್ನ್ ಘಾಟ್ಸ್. ಜೊತೆಗೆ ಅವ್ರ ಹತ್ರ ಪೋರ್ಟ್ಸ್ ಕೂಡ ಇತ್ತು, ಬಿಕಾಸ್ ಇಲ್ಲಿ ಅರೇಬಿಯನ್ ಸಿ ಇದೆ, ಎಲ್ಲರಿಗೂ ಗೊತ್ತಿರ, ಇಲ್ಲಿ ಅರೇಬಿಯನ್ ಸಿ ಇದೆ. ರೈಟ್ ಸೈಡಲ್ಲಿ ಏನಿದೆ? ಇಲ್ಲಿ ಬೇ ಆಫ್ ಬೆಂಗಾಲ್ ಇದೆ, ಕರೆಕ್ಟಾ? ಇಲ್ಲಿ ಬಂದುಬಿಟ್ಟು ಬೇ ಆಫ್ ಬೆಂಗಾಲ್ ಇದೆ. ಸೊ ಚೇರಾಸ್ ಯಾವುದನ್ನ ಕಂಟ್ರೋಲ್ ಮಾಡ್ತಿದ್ದಾರೆ? ಕೇರಳ ಸೈಡ್ ಏರಿಯಾನ ಕಂಟ್ರೋಲ್ ಮಾಡ್ತಿದ್ದಾರೆ. ಇದ್ರ ಕೆಳಗೆ ಇಲ್ಲಿ ಚಿಕ್ಕ ಜಾಗಕ್ಕೆ ಬಂದರೆ ಇದನ್ನು ನಾವು ಪಾಂಡ್ಯಾಸ್ ಏರಿಯಾಸ್ ಅಂತ ಕರಿತೇವೆ, ಪಾಂಡ್ಯಾಸ್. ಸೊ ಸ್ವಲ್ಪ ತಮಿಳ್ನಾಡು ಕೂಡ ಇಲ್ಲಿ ಬರುತ್ತೆ. ದಿಸ್ ಈಸ್ ಪಾಂಡ್ಯಾಸ್. ಇದಾದಮೇಲೆ ಅತಿ ಮುಖ್ಯವಾಗಿ ಬರೋದು ಚೋಲಾಸ್. ಸ್ವಲ್ಪ ಸ್ಟ್ರಾಂಗ್ ಆಗಿದ್ರು. ಸೊ ಹ್ಯಾಡ್ ಅ ಬೆಟರ್ ಕಂಟ್ರೋಲ್ ಆನ್ ತಮಿಳ್ನಾಡು ಆ್ಯಂಡ್ ಸಮ್ ಡಕ್ಕನ್ ಏರಿಯಾ, ಸ್ವಲ್ಪ ಆಂಧ್ರ ಪ್ರದೇಶ್ ಏರಿಯಾ, ತಮಿಳ್ನಾಡು ಏರಿಯಾ, ಇದು ಚೋಲಾಸ್ ಕೈಗೆ ಬರುತ್ತೆ. ಸೊ ದಿಸ್ ಈಸ್ ದ ಮ್ಯಾಪ್. ಒಂದು ಸೌತ್ ಇಂಡಿಯಾ ಮ್ಯಾಪ್ ಕೊಡೋದಾದರೆ ಚೋಲಾಸ್, ಚೇರಿಯಾಸ್ ಮತ್ತು ಪಾಂಡ್ಯಾಸ್ ಹತ್ರ ಇಷ್ಟು ಲ್ಯಾಂಡ್ ಟೆರಿಟರಿ ಇತ್ತು. ಜೊತೆಗೆ ಇನ್ನೊಂದು ಅವರು ಅಬ್ಸರ್ವ್ ಮಾಡಿ, ಪ್ರತಿಯೊಬ್ಬನ ರಾಜ್ಯನ ಏರಿಯಾದಲ್ಲಿ ಸಮುದ್ರ ಕೂಡ ಬರುತ್ತೆ. ನೋಡಿ, ಇಲ್ಲಿ ಕೂಡ ಸಮುದ್ರ ಇದೆ, ಇಲ್ಲಿ ಕೂಡ ಸಮುದ್ರ ಇದೆ, ಸೊ ಇಲ್ಲಿ ಕೂಡ ಸಮುದ್ರ ಇದೆ. ಇದೇನು ಹೇಳುತ್ತೆ ನಿಮಗೆ? ಇವ್ರ ಕಡೆ ತುಂಬ ಪೋರ್ಟ್ಸ್ ಇರುತ್ತೆ ಅಂತ ಕೂಡ ಅರ್ಥ ಆಗುತ್ತೆ. ಪೋರ್ಟ್ಸ್ ಅಂದರೆ ಏನು? ಹಡಗುಗಳು ಬಂದು ನಿಂತ್ಕೊಳ್ಳುವಂಥ ಜಾಗನ ನಾವು ಪೋರ್ಟ್ಸ್ ಅಂತ ಕರಿತೇವೆ. ಸೊ ಚೋಲಾಸ್, ಚೇರಿಯಾಸ್, ಪಾಂಡ್ಯಾಸ್ ಅವರಿಗೆ 3 ಜನಕ್ಕೆ ಕೂಡ ವಾಟರ್ ಆಕ್ಸೆಸ್ ಇದೆ, ಮಹಾಸಮುದ್ರನ ಆಕ್ಸೆಸ್ ಮಾಡೋಕ್ಕೆ ದಾರಿ ಇದೆ. ಇದರರ್ಥ ಏನು? ಗುಡ್ ಟ್ರೇಡ್ ರಿಲೇಷನ್ಶಿಪ್ಸ್ ಇರ್ಬೋದು, ಅಥವಾ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇರ್ಬೋದು. ಈ ಥರ ನೀವು ಮ್ಯಾಪ್ ಮಾಡ್ಕೋಬೇಕು ಮೈಂಡಲ್ಲಿ. ಸೊ ಮತ್ತೆ ಹೇಳ್ತಾ ಇದ್ದೇನೆ, ಚೇರಾಸಿಗೆ ಬಂದುಬಿಟ್ಟು ಇವರು ಕೇರಳ ಏರಿಯಾದಲ್ಲಿ ಡಾಮಿನೇಟ್ ಮಾಡ್ತಾ ಇದ್ದಾರೆ. ಪಾಂಡ್ಯಾಸ್ ಬಂದುಬಿಟ್ಟು ಸದರ್ನ್ ಪಾರ್ಟ್ ಆಫ್ ತಮಿಳ್ನಾಡುನ ಡಾಮಿನೇಟ್ ಮಾಡ್ತಿದ್ದಾರೆ. ಚೋಲಾಸ್ ಬಂದುಬಿಟ್ಟು ಸಮ್ ಪಾರ್ಟ್ಸ್ ಆಫ್ ತಮಿಳ್ನಾಡು, ಸಮ್ ಪಾರ್ಟ್ಸ್ ಆಫ್ ಕರ್ನಾಟಕ, ಡೆಕ್ಕನ್ ಪ್ಲಾಟ್ಯೂ ಏನಂತ ಕರಿತೇವಲ್ಲ, ಇದನ್ನು ಡಾಮಿನೇಟ್ ಮಾಡ್ತಾ ಇದ್ದಾರೆ. ಇದು ಎಲ್ಲಿ ನಡೀತಿದೆ? ಸೌತ್ ಇಂಡಿಯಾದಲ್ಲಿ ನಡೀತಿದೆ. ಮೌರ್ಯನ್ಸ್ ಕುಡಂಟ್ ಟೇಕ್ ಓವರ್ ದಿಸ್ ಏರಿಯಾಸ್. ಮೌರ್ಯನ್ಸ್ ಇದನ್ನು ಟೇಕ್ ಓವರ್ ಮಾಡೋಕ್ಕಾಗಿರಲಿಲ್ಲ. ಇವನ್ ದ ಗುಪ್ತಾಸ್ ಕುಡಂಟ್ ಟೇಕ್ ಓವರ್ ದಿಸ್ ಏರಿಯಾ. ಸೊ ಸೌತ್ ಇಂಡಿಯಾದಲ್ಲಿ ಏನಿದೆ, ಸೌತ್ ಇಂಡಿಯನ್ ರೂಲರ್ಸೇ ರೂಲ್ ಮಾಡ್ಕೊಂಡು ಹೋಗ್ತಾ ಇದ್ರು. ಆಯಿತಾ, ಇವಾಗ 1 by 1 ಪ್ರತಿಯೊಂದು ಕಿಂಗ್ಡಮ್ದು ಇಂಪಾರ್ಟೆಂಟ್ ಅಚೀವ್ಮೆಂಟ್ಸ್ ಬಗ್ಗೆ ಮಾತಾಡೋಣ. ಫಸ್ಟ್ ನಾವು ಚೇರಾಸ್ ಬಗ್ಗೆ ಕಲಿಯೋಣ. ಓಕೆ, ಚೇರಾಸ್, ನೆಕ್ಸ್ಟ್ ಪಾಂಡ್ಯಾಸ್, ನೆಕ್ಸ್ಟ್ ಚೋಲಾಸ್, ಈ ಸೀರೀಸಲ್ಲಿ ಹೋಗೋಣ. ನೋಡಿ, ಚೇರಾಸ್ ವಿಷಯಕ್ಕೆ ಬಂದರೆ ಇವ್ರದ್ದು ಲಾಂಛನ ನಾನು ಆಲ್ರೆಡಿ ಹೇಳಿದೆ, ಬಿಲ್ಲು ಬಾಣ. ಆಯಿತಾ, ಇವ್ರದ್ದು ಲಾಂಛನ ಬಂದುಬಿಟ್ಟು ಬಿಲ್ಲು ಬಾಣ. ಆ್ಯಂಡ್ ಇವರು ಯಾವ ಏರಿಯಾನ ಡಾಮಿನೇಟ್ ಮಾಡ್ತಾ ಇದ್ದಾರೆ ಸೌತ್ ಇಂಡಿಯಾದಲ್ಲಿ? ಮೋಸ್ಟ್ ಆಫ್ ದ ಟೈಮ್ ಇವರು ಕೇರಳ ಏರಿಯಾನ ಡಾಮಿನೇಟ್ ಮಾಡ್ತಾ ಇದ್ದಾರೆ. ಯಾರು? ಚೇರಾಸ್. ಆ್ಯಂಡ್ ಇದಕ್ಕೋಸ್ಕರ ಅವರಿಗೆ ಇನ್ನೊಂದು ನಿಕ್ ನೇಮ್ ಕೂಡ ಇದೆ, ಒಂದು ಶಾರ್ಟ್ಕಟ್ ನೇಮ್ ಕೂಡ ಹೇಳ್ತಾರೆ. ಇವ್ರನ್ನ ನಾವು ಕೇರಳ ಪುತ್ರಾಸ್ ಅಂತ ಕೂಡ ಕರೀತಾರೆ. ಇತಿಹಾಸಗಾರರು ಇವರಿಗೆ ಕೇರಳ ಪುತ್ರಾಸ್ ಅಂತ ಒಂದು ನಿಕ್ ನೇಮ್ ಕೂಡ ಕೊಟ್ಟಿದ್ದಾರೆ. ಯಾರಿಗೆ? ಚೇರಾಸ್ಗೆ. ಆ್ಯಂಡ್ ಇವಾಗಲೇ ಹೇಳ್ತಾ ಇದ್ದೇನೆ, ಕೆಲವೊಂದು ರಾಜ್ಯರ ಹೆಸರು ನನ್ನ ನಾಲ್ಗೆಯಲ್ಲಿ ತಿರುಗಲ್ಲ. ಸೊ ಸ್ಪೆಲ್ಲಿಂಗ್ನ ಕ್ಲೀನಾಗಿ ಬರೀತೇನೆ, ನಿಮ್ಗೆ ಹೇಗೆ ಇಷ್ಟ ಹಂಗೆ ಓದ್ಕೊಳ್ಳಿ. ಆಯಿತಾ, ಚೇರಾಸ್ದು ಕ್ಯಾಪಿಟಲ್ ಸಿಟಿ ಬಂದುಬಿಟ್ಟು, ಇವ್ರದ್ದು ಇಂಪಾರ್ಟೆಂಟ್ ಕ್ಯಾಪಿಟಲ್ ಸಿಟಿ ಬಂದಿದ್ದು ಕರೂರ್, KARUR. ಆಯಿತಾ, ಕರೂರ್. ಸೊ
ಮತ್ತೆ ಹೇಳ್ತಾ ಇದ್ದೇನೆ, ಇವರಿಗೆ ಕೇರಳ ಪುತ್ರಾಸ್ ಅಂತ ಒಂದು ನಿಕ್ ನೇಮ್ ಇದೆ, ಜೊತೆಗೆ ಇವರಿಗೆ ಕರೂರ್ ಅಂತ ಇದೆ. ಆ್ಯಂಡ್ ರಾಜರ ವಿಷಯಕ್ಕೆ ಬಂದರೆ, ವೆನ್ ಇಟ್ ಕಮ್ಸ್ ಟು ರೂಲರ್ಸ್, ಇವ್ರನ್ನ ಯಾರ್ಯಾರು ಆಳ್ವಿಕೆ ಮಾಡಿದ್ರು ಅಂತ, ಅತಿ ಅರ್ಲಿಯೆಸ್ಟ್ ಕಿಂಗ್ಸಲ್ಲಿ ಉತಿಯನ್ ಬರ್ತಾರೆ. UTIYAN, ಉತಿಯನ್ ಜೆರಾಲ್, JERAL. ಸ್ಪೆಲ್ಲಿಂಗ್ಸ್ ಕೂಡ ಹೇಳ್ತಾ ಇದ್ದಾನೆ, ಹೇಳ್ದೆ ಅಲ್ವಾ ಸ್ವಲ್ಪ ಹೆಸರುಗಳು ಕಷ್ಟ ಅಂತ. ಫಸ್ಟ್ ಚೇರಾಸ್ನ ಅರ್ಲಿಯೆಸ್ಟ್ ರೂಲರ್ಸ್ ಬಂದ್ಬಿಟ್ಟು ಉತಿಯನ್ ಜೆರಾಲ್. ಇದನ್ನು ಉದಯನ್ ಜೆರಾಲ್ ಅಂತ ಕೂಡ ಕೆಲವರು ಕರೀತಾರೆ. ಉದಯನ್ ಜೆರಾಲ್, ಕೆಲವರು ಉತಿಯನ್ ಜೆರಾಲ್ ಅಂತ ಕರೀತಾರೆ, ಕೆಲವರು ಉದಯನ್ ಜೆರಾಲ್ ಅಂತ ಕರೀತಾರೆ. ಎರಡು ಕೂಡ ಒಂದೇ, ಉದಯನ್ ಜೆರಾಲ್ ಆರ್ ಉತಿಯನ್ ಜೆರಾಲ್. ಜನರಲಿ ಇಂಟರ್ನೆಟ್ಟಲ್ಲಿ ರೆಫರ್ ಮಾಡಿದ್ರು, ಬುಕ್ಸಲ್ಲಿ ರೆಫರ್ ಮಾಡಿದ್ರು ನಿಮಗೆ ಉತಿಯನ್ ಜೆರಾಲ್ ಅಂತಲೇ ಸಿಗುತ್ತೆ. ಹಿ ವಾಸ್ ಒನ್ ಆಫ್ ದ ಅರ್ಲಿಯೆಸ್ಟ್ ಚೇರಾ ರೂಲರ್. ಆಯಿತಾ, ಇದು ಒಂದು ಕಡೆ. ಜೊತೆಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ಚೇರಾ ರೂಲರ್ ಬರೋದು ಸೆಂಗುಟ್ಟು, SENGTTUVAN, ಆರ್ ಪ್ರೊನೌನ್ಸ್ ಮಾಡ್ತೇನೆ ಸ್ವಲ್ಪ ಹೊತ್ತು, SENGUTUVAN, ಸೆಂಗುಟುವನ್. ಓಕೆ, ಸೆಕೆಂಡ್ ಇಂಪಾರ್ಟೆಂಟ್ ರೂಲರ್ ಬಂದ್ಬಿಟ್ಟು ಸೆಂಗುಟುವನ್. ಈ ಸ್ಪೆಲ್ಲಿಂಗ್ನಾದರೂ ಬರ್ಕೊಳ್ಳಿ, ಹೆಂಗೆ ಬೇಕಾದ್ರೂ ಪ್ರೊನೌನ್ಸ್ ಮಾಡಿ. ನಾನು ಸೆಂಗುಟುವನ್ ಅಂತ ಪ್ರೊನೌನ್ಸ್ ಮಾಡ್ತಾ ಇದ್ದೇನೆ. ಆಯಿತಾ, ಸೆಂಗುಟುವನ್ ವಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಚೇರಾ ರೂಲರ್. ಇವನು ಅತಿ ಮುಖ್ಯವಾದವನು. ಇವನಿಗೆ ಬಿರುದು ಕೂಡ ಇತ್ತು. ಇವ್ರನ್ನ ಕೆಲವರು ರೆಡ್ ಚೇರಾ ಅಂತ ಕೂಡ ಕರೀತಾರೆ. ರೆಡ್ ಚೇರಾ, ಕೆಂಪು ಚೇರಾ, ಯಾಕಂದರೆ ಇವರ ಚರ್ಮ ಇತ್ತಲ್ವ, ಇದು ಸ್ವಲ್ಪ ಕೆಂಪಾಗಿತ್ತಂತೆ. ಅಥವಾ ಗುಡ್ ಚೇರಾ ಅಂತ ಕೂಡ ಕರೀತಾರೆ. ಒಳ್ಳೆಯ ಚೇರಾ ಅಂದರೆ ಒಳ್ಳೆ ರಾಜ ಆಗಿದ್ದಲ್ಲ, ಸೊ ಒಳ್ಳೆ ಚೇರಾ ಅಂತ ಕೂಡ ಕರೀತಾರೆ. ಇವ್ರ ಹೆಸರೇನು ಸೆಂಗುಟುವನ್. ಸ್ಟಾರ್ಟ್ ಮಾಡಿದವ್ರು ಯಾರು? ಉತಿಯನ್ ಜೆರಾಲ್. ಅದೇ ಹೇಳ್ದೆ ಅಲ್ವಾ, ಸ್ವಲ್ಪ ತಮಿಳ್ನಾಡು ರೂಲರ್ಸ್ ಹೆಸರನ್ನ ಸ್ವಲ್ಪ ಪ್ರೊನೌನ್ಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಇವ್ರದ್ದು ಕೆಲವೊಂದು ಇಂಪಾರ್ಟೆಂಟ್ ಅಚೀವ್ಮೆಂಟ್ಸ್ ಇದೆ. ಅದರಲ್ಲಿ ಫಸ್ಟ್ ಬಂದುಬಿಟ್ಟು ಇವರೊಂದು ದೇವಸ್ಥಾನನ ಕಟ್ತಾರೆ. ಆ ದೇವಸ್ಥಾನ ಕನ್ನಗಿ ಟೆಂಪಲ್ ಅಂತ ಕರೀತಾರೆ. ಕನ್ನಗಿ ದೇವಸ್ಥಾನ ಇವ್ರದ್ದು ಇಂಪಾರ್ಟೆಂಟ್. ಯಾರ್ದು? ಸೆಂಗುಟ್ಟು ಒಂದು ಇಂಪಾರ್ಟೆಂಟ್ ಅಚೀವ್ಮೆಂಟ್ ಬಂದ್ಬಿಟ್ಟು ಕನ್ನಗಿ ಟೆಂಪಲ್ನ ಕಟ್ತಾರೆ. ನೋಡಿ, ಎಲ್ಲೆಲ್ಲಿ ಟೆಂಪಲ್ಸ್ ಕಟ್ತಾರಲ್ವಾ, ಅದೆಲ್ಲ ಆರ್ಟ್ಸ್ ಆ್ಯಂಡ್ ಕಲ್ಚರ್ಗೆ ಮ್ಯಾಪ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಚೇರಾಸ್, ಪಾಂಡ್ಯಾಸ್ ಕಾಲದಲ್ಲಿ ಸೌತ್ ಇಂಡಿಯಾದಲ್ಲಿ ತುಂಬ ಲಿಟ್ರೇಚರ್ ಡೆವಲಪ್ಮೆಂಟ್ ಮತ್ತು ಲ್ಯಾಂಡ್ ಫಾರ್ಮ್ಸ್ ಡೆವಲಪ್ಮೆಂಟ್ ಮತ್ತು ಟೆಂಪಲ್ ಡೆವಲಪ್ಮೆಂಟ್ಸ್ ಇದೆ. ಅದನ್ನು ಆರ್ಟ್ಸ್ ಆ್ಯಂಡ್ ಕಲ್ಚರಲ್ಲಿ ಮಾತಾಡೋಣ. ಸೊ ಇದನ್ನು ಕಟ್ಟಿದ್ಯಾರು? ಕನ್ನಗಿ ಟೆಂಪಲ್ನ ಕಟ್ಟಿದ್ದು ಸೆಂಗುಟ್ಟುವನ್. ಆಯಿತಾ, ಸ್ವಲ್ಪ ಸ್ಲೋ ಆಗ್ತಾ ಇದ್ದಾನೆ. ಆ್ಯಂಡ್ ಅವರೊಂದು ಚಿಕ್ಕ ಸಮುದಾಯನ ಕೂಡ ಫಾರ್ಮ್ ಮಾಡ್ತಾರೆ. ಅದನ್ನು ಪಟ್ಟಿನಿ ಕಲ್ಟ್ ಅಂತ ಕರೀತಾರೆ. ಪಟ್ಟಿನಿ ಕಲ್ಟ್ ಅಂದರೆ ಅ ಗ್ರೂಪ್ ಆಫ್ ಪೀಪಲ್ ಹೂ ಫಾಲೋ ಅ ಪರ್ಟಿಕ್ಯುಲರ್ ರಿಲಿಜನ್. ಕಲ್ಟ್ ಅಂದರೆ ಏನು? ಒಂದು ಚಿಕ್ಕ ಧರ್ಮನ ಫಾಲೋ ಮಾಡುವಂಥ ಒಂದು ಜನಸಂಖ್ಯೆಯ ಗುಂಪು. ಆ ಗುಂಪನ್ನ ಇವರು ಪಟ್ಟಿನಿ ಕಲ್ಟ್ ಅಂತ ಕರೀತಾ ಇದ್ದಾರೆ. ಅರ್ಥ ಆಯ್ತಾ? ಅಲ್ಲಿ ಗೋ ಅಗೇನ್ ಒಂದು ರಿವಿಷನ್ ಕೊಡ್ತೇನೆ. ಚೇರಾಸ್ ಕ್ಯಾಪಿಟಲ್ ಬಂದ್ಬಿಟ್ಟು ಕರೂರ್. ಇವರಿಗೆ ಒಂದು ನಿಕ್ ನೇಮ್ ಇದೆ, ಕೇರಳ ಪುತ್ರಾಸ್ ಅಂತ. ಚೇರಿಯಾಸಲ್ಲಿ ಅರ್ಲಿಯೆಸ್ಟ್ ಅತಿ ಮೊದಲಾಗಿ ಆಳ್ವಿಕೆ ಮಾಡಿದ ರಾಜನ ಹೆಸರು ಬಂದ್ಬಿಟ್ಟು ಉತಿಯನ್ ಜೆರಾಲ್ ಆರ್ ಉದಯನ್ ಅಂತ ಕೂಡ ಕರೀತಾರೆ. ಆ್ಯಂಡ್ ಅದರಲ್ಲಿ ಬರುವಂಥ ಇಂಪಾರ್ಟೆಂಟ್ ರೂಲರ್ ಹೆಸರು ಬಂದ್ಬಿಟ್ಟು ಸೆಂಗುಟುವನ್ ಆರ್ ಸೆಂಗುಟುವನ್. ಹೆಂಗಾದರೂ ಓದ್ಕೊಳ್ರಪ್ಪ, ನಿಮಗೆ ಬಿಟ್ಟಿದ್ದು. ಇವರಿಗೆ ಸೆಂಗುಟುವನ್ಗೆ ಒಂದು ನಿಕ್ ನೇಮ್ ಇದೆ. ರೆಡ್ ಚೇರಾ ಅಂತ ಕೂಡ ಕರೀತಾರೆ, ಅಥವಾ ಗುಡ್ ಚೇರಾ ಅಂತ ಕೂಡ ಕರೀತಾರೆ. ಒಳ್ಳೆ ಚೇರಾ ಅಂತ ಕೂಡ ಕರೀತಾರೆ, ಕೆಂಪು ಚೇರಾ ಅಂತ ಕೂಡ ಕರೀತಾರೆ. ಇವರು ಒಂದು ಮುಖ್ಯವಾದಂಥ ದೇವಸ್ಥಾನ ಕಟ್ತಾರೆ. ಆ ದೇವಸ್ಥಾನದ ಹೆಸರೇನು? ಕನ್ನಗಿ ದೇವಸ್ಥಾನ, ಕನ್ನಗಿ ಟೆಂಪಲ್. ಆ್ಯಂಡ್ ಇವರೊಂದು ಚಿಕ್ಕ ಕಲ್ಟ್, ಒಂದು ಸ್ಮಾಲ್ ಗ್ರೂಪ್ ಆಫ್ ಪೀಪಲ್ ಫಾಲೋವಿಂಗ್ ಅ ಧರ್ಮ, ಅದನ್ನು ಫಾರ್ಮ್ ಮಾಡ್ತಾರೆ. ಅದನ್ನು ಪಟ್ಟಿನಿ ಕಲ್ಟ್ ಅಂತ ಕೂಡ ಕರೀತಾರೆ. ಇಷ್ಟು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಸ್ವಲ್ಪ ನೀಟಾಗಿ ಬರ್ಕೊಳ್ಳಿ. ನಾನು ಇದನ್ನು ಸ್ಲೋ ಆಗಿ ಹೋಗ್ತಿದ್ದೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ನಾನು ನಾಲ್ಗೆ ತಿರುಗ್ತಿಲ್ಲ ಅಂತ. ಆಯಿತಾ? ಇದಲ್ಲದೆ ಚೇರಾಸ್ಗೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೂಡ ಇತ್ತು. IRL ಕೂಡ ಅಣ್ಣಂದ್ರು ತುಂಬ ಸ್ಟ್ರಾಂಗ್ ಆಗೇ ಇದ್ದರು. ದೇ ಹ್ಯಾಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ವಿತ್ ರೋಮನ್ಸ್. ಅವ್ರಿಗೆ ರೋಮನ್ಸ್ ಜೊತೆ ಕಾಂಟ್ಯಾಕ್ಟ್ ಇತ್ತು. ಯಾರಿಗೆ? ಚೇರಿಯಾಸ್ಗೆ. ಚೇರಿಯನ್ಸ್ಗೆ ಯಾರ ಜೊತೆ ಕಾಂಟ್ಯಾಕ್ಟ್ ಇತ್ತು? ರೋಮನ್ಸ್ ಜೊತೆ. ಒಂದು ನಿಮಿಷ. ರೋಮನ್ಸ್ ಜೊತೆ ಕಾಂಟ್ಯಾಕ್ಟ್ ಇತ್ತು. ಆ್ಯಂಡ್ ದೇರ್ ಈಸ್ ಅ ಬಿಲೀಫ್, ಒಂದು ನಂಬಿಕೆ ಇದೆ. ಅದೇನೆಂದರೆ ಮುಜುರಿ MUZIRI MUZIRI ಅಂತ ಕರೀತಾನೆ. ನಂಗೆ ಅಮೆರಿಕನ್ ಆಕ್ಸೆಂಟ್ ಇದೆ, ಮತ್ತೆ ಹೇಳ್ತಾ ಇದ್ದಾನೆ. MUZIRI. ಈ ಊರಲ್ಲಿ ಒಂದು ಪೋರ್ಟ್ ಇದೆ. ಆಯಿತಾ? ಹಡಗುಗಳು ನಿಂತ್ಕೊಳ್ಳುವಂಥ ಒಂದು ಜಾಗ ಇದೆ, ಪೋರ್ಟ್ ಆಫ್ ಮುಜಿರಿ. ಆಯಿತಾ? ಇದೆಲ್ಲಿದೆ? ಕೇರಳದಲ್ಲಿದೆ. ಪೋರ್ಟ್ ಆಫ್ ಮುಜಿರಿಯಲ್ಲಿ ರೋಮನ್ಸ್ ಬಂದ್ಬಿಟ್ಟು ಅವರು ದೇವರಾದ ಅಗಸ್ತಸ್, AGUSTUS, ಅಗಸ್ತಸ್ ಅನ್ನೋ ಅವರ ದೇವರದು ಒಂದು ದೇವಸ್ಥಾನ ಕಟ್ಟಿದ್ದಾರೆ ಅಂತ ಕೂಡ ಒಂದು ಕತೆ ಇದೆ. ಮತ್ತೆ ಹೇಳ್ತಾ ಇದ್ದೇನೆ, ನಮ್ಮ ಚೇರಿಯಾಸ್ಗೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇದೆ. ಯಾರ ಜೊತೆ ಇದೆ? ರೋಮನ್ಸ್ ಜೊತೆ ಇದೆ. ರೋಮನ್ಸ್ ನಮ್ಮ ದೇಶಕ್ಕೆ ಬಂದು ಮುಜಿರಿ MUZIRI ಅನ್ನೋ ಊರಲ್ಲಿ ಅಗಸ್ತಸ್ ಅನ್ನೋ ದೇವರಿಗೆ ದೇವಸ್ಥಾನ ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ಆ್ಯಂಡ್ ಅಗಸ್ತಸ್ ಇಸ್ ದ ಸೇಮ್ ಕಿಂಗ್, ಸೇಮ್ ಗಾಡ್
ಆನ್ ಹೂಮ್ ನಮ್ಮ ಕ್ಯಾಲೆಂಡರಲ್ಲಿ ಆಗಸ್ಟ್ ಅನ್ನೋ ಒಂದು ಇದು ಬರುತ್ತೆ ಮಂತ್, AUGUST, ಆಗಸ್ಟ್ ಅಂತ ಏನು ಕರಿತೇವಲ್ವಾ, ಆಗಸ್ಟ್ ಅನ್ನೋದಕ್ಕೆ ಅಗಸ್ತಸ್ ಅನ್ನೋ ಹೆಸರಿನೇ ಆ ಮಂತ್ಗೆ ಹೆಸರಿಟ್ಟಿರೋದು. ಆಯಿತಾ? ಸೊ ಸಿಂಪಲ್ ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ರೋಮನ್ಸ್ ಇದ್ದಾರೆ. ರೋಮನ್ಸ್ ನಮ್ಮ ದೇಶಕ್ಕೆ ಬಂದು ಮುಜಿರಿ ಅನ್ನೋ ಊರಲ್ಲಿ ಒಂದು ಹಡಗಿನ ಒಂದು ಪೋರ್ಟ್ ಹತ್ರ ಅಗಸ್ತಸ್ ಅನ್ನೋ ದೇವಸ್ಥಾನ ಕಟ್ಟಿ ಹೋಗಿದ್ದಾರೆ. ದಿಸ್ ಈಸ್ ಆಲ್ ಅಬೌಟ್ ಚೇರಾಸ್. ಚೇರಾಸ್ ನಾಲ್ಗೆನೇ ನಂಗೆ ಜಾಸ್ತಿ ತಿರುಗಲ್ಲ, ಅದಕ್ಕೆ ಸ್ಲೋ ಆಗಿ ಹೋಗ್ತಾ ಇದ್ದಾನೆ. ಸೊ ದೀಸ್ ಆರ್ ದ ಅಚೀವ್ಮೆಂಟ್ಸ್ ಆಫ್ ಚೇರಾಸ್. ಚೇರಾಸ್ ಬಗ್ಗೆ ನಿಮ್ಗೆ ಇದಕ್ಕಿಂತ ಜಾಸ್ತಿ ಗೊತ್ತಿರಬೇಕಂತ ಇಲ್ಲ. ನಮ್ಮ ಅಣ್ಣಂದ್ರು ಎಲ್ಲಿ ರೂಲ್ ಮಾಡ್ತಾಯಿದ್ರು, ಕೇರಳದಲ್ಲಿ ರೂಲ್ ಮಾಡ್ತಾಯಿದ್ರು, ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಇಟ್ಸ್ ಪ್ಯೂರ್ ಫ್ಯಾಕ್ಚುವಲ್. ತುಂಬ ಫ್ಯಾಕ್ಟ್ಸ್ ಇದೆ. ಹೆಂಗೆ ಬೈ ಹ್ಯಾರ್ಟ್ ಹೊಡಿತೀರಾ ಅದು ನಿಮಗೆ ಬಿಟ್ಟಿದ್ದು. ನನಗೆ ನಾಲ್ಗೆ ತಿರುಗ್ತಿಲ್ಲ, ಸೊ ನಿಮ್ಗೆ ಹೇಗೆ ತಿರುಗತ್ತೆ ನಿಮಗೆ ಬಿಟ್ಟಿದ್ದಪ್ಪ. ಆಯಿತಾ? ದಿಸ್ ಕಂಪ್ಲೀಟ್ಸ್ ಅಬೌಟ್ ಚೇರಾಸ್. ನೆಕ್ಸ್ಟ್ ನಾವೀಗ ಚೋಲಾಸ್ ಬಗ್ಗೆ ನೋಡ್ಕೊಳ್ಳೋಣ. ಓಕೆ, ಒಂದು ನಿಮಿಷ ವಿಡಿಯೋ ಕಟ್ ಮಾಡ್ತಾ ಇದ್ದಾನೆ, ನಾನು ನಾಲ್ಗೆ ತಿರುಗ್ತಿಲ್ಲ, ನೀರು ಕುಡ್ಕೊಬರ್ತೇನೆ. ಸೊ ಸೆಕೆಂಡ್ ಡೈನೆಸ್ಟಿ ಬಂದುಬಿಟ್ಟು ಚೋಲಾಸ್ ಬಗ್ಗೆ ತಿಳ್ಕೊಳ್ಳೋಣ ಫಸ್ಟ್. ಆಯಿತಾ? ಚೋಲಾಸಲ್ಲಿ ನೋಡಿ ನಿಮಗೆ ರಾಜ ಚೋಲ ಅನ್ನೋ ಒಂದು ಹೆಸರು ಗೊತ್ತಿರುತ್ತೆ. ಆ ರಾಜ ಚೋಲನ್ಗೂ ಈ ಚೋಲನ್ಗೂ ಯಾವ ಸಂಬಂಧನೂ ಇಲ್ಲ. ಆಯಿತಾ? ನೆನ್ಪಿಟ್ಕೊಳ್ಳಿ, ರಾಜ ಚೋಲ ಬರೋದು ಮೆಡಿವಲ್ ಪೀರಿಯಡಲ್ಲಿ ಇಂಪೀರಿಯಲ್ ಚೋಲಾಸ್ನ ಕಲಿಸ್ಬೇಕಾದ್ರೆ ನಾನು ಅಲ್ಲಿ ಕೋಟ್ ಮಾಡ್ತೇನೆ. ಆ ರಾಜ ಚೋಲನ್ಗೂ ಪೊನ್ನಿಯಿನ್ ಸೆಲ್ವನ್ ಅಂತ ಏನು ಕರಿತೇವೆ, ಈ ಚೋಲನ್ಗೂ ಸಂಬಂಧ ಇಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಓಕೆ, ಸೊ ಚೋಲಾಸ್ ವಿಷಯಕ್ಕೆ ಬಂದರೆ ಇವ್ರು ಎಲ್ಲಿ ಆಳ್ವಿಕೆ ಮಾಡ್ತಾಯಿದ್ರು, ಒಂದು ನಿಮಿಷ. ಚೋಲಾಸ್ ವಿಷಯಕ್ಕೆ ಬಂದರೆ ಇವ್ರು ಎಲ್ಲಿ ಆಳ್ವಿಕೆ ಮಾಡ್ತಿದ್ರು, ಇಲ್ಲಿ ನಮ್ಮ ಚೇರಾಸ್ ಇದ್ದಾರೆ, ಈ ಪಾರ್ಟ್ನ ಬಿಟ್ಬಿಡಿ. ಇಲ್ಲಿ ಚಿಕ್ಕ ಜಾಗದಲ್ಲಿ ಪಾಂಡ್ಯಾಸ್ ಕೂಡ ಇದ್ದಾರೆ, ಇದನ್ನ ಕೂಡ ಬಿಟ್ಬಿಡಿ. ಈ ಪರ್ಟಿಕ್ಯುಲರ್ ರೀಜನಲ್ಲಿ ನಮ್ಮ ಚೋಲಾಸ್ ರೂಲ್ ಮಾಡ್ತಾಯಿದ್ರು. ಸೊ ಇದನ್ನು ನೀವು ಮ್ಯಾಪ್ ಬಿಡಿಸ್ಕೊಳ್ಳೋದಾದರೆ ಕರ್ನಾಟಕ ಕೂಡ ಬರುತ್ತೆ, ಹೈದರಾಬಾದ್ ರೀಜನ್ ಡೆಕ್ಕನ್ ಕೂಡ ಬರುತ್ತೆ, ಕೆಲವೊಂದು ಪಾರ್ಟ್ಸ್ ಆಫ್ ತಮಿಳ್ನಾಡು ಕೂಡ ಬರುತ್ತೆ. ಆಯಿತಾ? ಜಸ್ಟ್ ಗಿವಿಂಗ್ ಯು ಅನ್ ಐಡಿಯಾ. ಕರ್ನಾಟಕದ ಅಷ್ಟು ಪಾರ್ಟ್ ಬರೋಲ್ಲ, ಸ್ವಲ್ಪ ಮಾತ್ರ ಬರುತ್ತೆ. ತಮಿಳ್ನಾಡು ಕೂಡ ಸ್ವಲ್ಪ ಬರುತ್ತೆ. ಆಂಧ್ರ ಪ್ರದೇಶಲ್ಲಿ ಸ್ಮಾಲ್ ಪಾರ್ಟ್ಸ್, ಓಕೆ, ಮ್ಯಾಪಲ್ಲಿ ಕಾಣೋದು ಇಲ್ಲ, ಸ್ವಲ್ಪ ಪಾರ್ಟ್ಸ್ ಬರುತ್ತೆ ಇಲ್ಲಿ. ಓಕೆ, ನಾವು ಕಮಿಂಗ್ ಬ್ಯಾಕ್ ಟು ದ ಸ್ಟೋರಿ. ಸೊ ನಮ್ಮ ಚೋಲಾಸ್ ಬಗ್ಗೆ ಮಾತಾಡೋದಾದರೆ ಇವ್ರದ್ದು ಲಾಂಛನ ಬಂದುಬಿಟ್ಟು ಹುಲಿ ಕರೆಕ್ಟಾಗಿ ಬರ್ದಿದ್ದೀನಿ ಅಂತ ಅನಿಸ್ತೆ. ಹುಲಿ ಓಕೆ, ಟೈಗರ್. ಸೊ ಚೋಲಾಸ್ದು ಲಾಂಛನ ಬಂದುಬಿಟ್ಟು ಹುಲಿ, ಟೈಗರ್. ಇವ್ರದ್ದು ಕ್ಯಾಪಿಟಲ್ ಮುಖ್ಯವಾದಂಥ ಊರು ಯಾವುದಂತ ಹೇಳಿದ್ರೆ ಕಾವೇರಿ ಪಟ್ಟಣಂ ಅಂತ ಕೂಡ ಕರೀತಾರೆ. ಪಟ್ಟಣಂ ಅಂತ ಬರಿತಾ ಇದ್ದೇನೆ ನಾನು. ಕೆಲವರು ಕಾವೇರಿ ಪಟ್ಟಣಂ ಅಂತ ಬರೀತಾರೆ, PATNAM. ನಾನು ಕಾವೇರಿ ಪಟ್ಟಣಂ ಅಂತ ಬರಿತಾ ಇದ್ದೇನೆ. ಪಟ್ಟಣಂ ಬಿಕಾಸ್ ನಾವು ಕನ್ನಡಿಗರಲ್ವಾ, ಸೊ ನಾವು ಪಟ್ಟಣ ಅಂತ ಕರಿಬೇಕಾದ್ರೆ PATTANA ಬರೆಯೋದು ಹಾಬಿ. ಆಯಿತಾ? ಸೊ ಕ್ಯಾಪಿಟಲ್ ಬಂದುಬಿಟ್ಟು ಕಾವೇರಿ ಪಟ್ಟಣಂ, ಹವ್ಯಾಸದಿಂದ ಬರಿತಾ ಇದ್ದೇನೆ. ಜೊತೆಗೆ ಇನ್ನೊಂದು ಕೂಡ ನೆನ್ಪಿಟ್ಕೊಳ್ಳಿ, ಎಲಾರಾ ಫಸ್ಟ್ ಅರ್ಲಿ ರೂಲರ್ ಬಗ್ಗೆ ಮಾತಾಡೋದಾದರೆ ಫಸ್ಟ್ ಅರ್ಲಿ ರೂಲರ್ಸ್, ಓಕೆ, ಆಳ್ವಿಕೆ ಮಾಡಿದಂಥ ಮೊದಲ ರಾಜರ ಹೆಸರು ಬರೋದಾದರೆ ಇವರ ಹೆಸರು ಬಂದ್ಬಿಟ್ಟು ಇಲಾರಾ, ELARA. ಎಲಾರಾ ಅಂತ ಕೂಡ ಕರಿಬೋದು, ಇಲಾರಾ ಅಂತ ಕೂಡ ಕರಿಬೋದು. ಹಿ ವಾಸ್ ಒನ್ ಆಫ್ ದ ಅರ್ಲಿ ರೂಲರ್ಸ್. ಇವ್ರ ಅಚೀವ್ಮೆಂಟ್ಸ್ ಬಂದುಬಿಟ್ಟು ದೇ ಸೇ ದ್ಯಾಟ್ ಹಿ ಕಾಂಕರ್ಡ್ ಶ್ರೀಲಂಕಾ. ನಮ್ಮ ನೇಬರಿಂಗ್ ಕಂಟ್ರಿ ಇದೆ ಅಲ್ವಾ ಶ್ರೀಲಂಕಾ. ಏನು ಹೇಳ್ತಾರೆ ಅಂದರೆ ಎಲಾರಾ ಅವರು ಶ್ರೀಲಂಕಾನ ಕಾಂಕರ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಈ ಕಾಂಕರ್ಡ್ ಶ್ರೀಲಂಕಾ ಅದನ್ನು ಕಬ್ಜಾ ಮಾಡಿದ ಜೊತೆಗೆ ಹಿ ರೂಲ್ಡ್ ದೇರ್ ಫಾರ್ 50 years, 50 ವರ್ಷ ಆಳ್ವಿಕೆ ಮಾಡಿದ್ರಂತೆ ಶ್ರೀಲಂಕಾ ಮೇಲೆ. ದಿಸ್ ಈಸ್ ವಾಟ್ ದೇ ಸೇ. ವಾಟ್ ಈಸ್ ದ ಅಚೀವ್ಮೆಂಟ್ ಆಫ್ ಎಲಾರಾ? ಶ್ರೀಲಂಕಾನ ಕಾಂಕರ್ ಮಾಡಿ 50 ವರ್ಷಗಳ ಕಾಲ ಅಲ್ಲಿ ಆಳ್ವಿಕೆ ಮಾಡಿದ್ರಂತೆ. ದಿಸ್ ಈಸ್ ಆಲ್ ಅಬೌಟ್ ಇಲಾರಾ, ಫಸ್ಟ್ ರೂಲರ್ ಆಫ್ ಚೋಲಾಸ್. ಸ್ವಲ್ಪ ನಾಲ್ಗೆ ಹೇಳಿದೆ ಅಲ್ವಾ, ಹುಲಿ, ಕಾವೇರಿ ಪಟ್ಟಣಂ ಅವ್ರ ಕಾವೇರಿ ಪಟ್ಟಿನಂ ಹೆಂಗಾದ್ರು ಹೇಳ್ಕೊಳ್ಳಿ. ಇಲಾರಾ ವಾಸ್ ದ ರಾಜನ ಹೆಸರು, ಫಸ್ಟ್ ಅರ್ಲಿ ರೂಲರ್. 50 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ದಾರೆ. ಅಚೀವ್ಮೆಂಟ್ಸ್, ಶ್ರೀಲಂಕಾನ ಕಾಂಕರ್ ಮಾಡಿದ್ದಾರೆ, ನಮ್ಮ ರಾವಣ ಇದ್ದಂಥ ಊರನ್ನು ಕಾಂಕರ್ ಮಾಡಿದ್ದಾರೆ. ಆಯಿತಾ? ಜೊತೆಗೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಇವರು ಇದರಲ್ಲಿ ನೆಕ್ಸ್ಟ್ ಇಂಪಾರ್ಟೆಂಟ್ ರೂಲರ್ ಬರೋದು ಕರಿಕಾಲ. ಇಲ್ಲಿ ಬರೀತಾನೆ ಕರಿಕಾಲ, KARIKALA, ಕರಿಕಾಲ. ಇಂಪಾರ್ಟೆಂಟ್ ರೂಲರ್ ಬಂದುಬಿಟ್ಟು ಕರಿಕಾಲ. ಇವ್ರ ಅಚೀವ್ಮೆಂಟ್ಸ್ ಏನಂದರೆ ಕಾವೇರಿ ನದಿ ಇದೆ ಅಲ್ವಾ, ನಮ್ಮ ಕಾವೇರಿ ನದಿ ಇದೆ ಅಲ್ವಾ, ಅದರ ದಡದಲ್ಲಿ ಬ್ಯಾಂಕ್ಸ್ ಅಂತ ಕರಿತೇವೆ. ಕಾವೇರಿ ನದಿಯ ದಡದಲ್ಲಿ ಬ್ಯಾಂಕ್ಸಲ್ಲಿ ಒಂದು ಊರನ್ನ ಸ್ಥಾಪನೆ ಮಾಡ್ತಾರೆ, ಒಂದು ಸಿಟಿನ ಕಟ್ತಾರೆ. ಆ ಸಿಟಿ ಹೆಸರು ಬಂದುಬಿಟ್ಟು ಪುಹಾರ್, PUHAR, ಪುಹಾರ್. ತಮಿಳ್ನಾಡಿನಲ್ಲಿ ಕಾವೇರಿ ಹರಿಬೇಕಾದರೆ ಒಂದು ಕಾವೇರಿ ದಡದ ಪಕ್ಕದಲ್ಲಿ ಒಂದು ಊರನ್ನ ಸ್ಥಾಪನೆ ಮಾಡ್ತಾರೆ, ಒಂದು ಸಿಟಿನ ಪಟ್ಟಣನ ಕಟ್ತಾರೆ. ಆ ಪಟ್ಟಣದ ಹೆಸರು ಬಂದುಬಿಟ್ಟು ಪುಹಾರ್. ಆಯಿತಾ? ಕಾವೇರಿ ಸ್ಪೆಲ್ಲಿಂಗ್ನ ನೆನ್ಪಿಟ್ಕೊಳ್ಳಿ, 2 ಥರ ಬರೀತಾರೆ. ನಾವು ಕನ್ನಡಿಗರು ಕಾವೇರಿನ ಹೀಗೆ ಬರೀತೇವೆ, KAVERI. ಕೆಲವರು ಕಾವೇರಿನ ಹಿಂಗೆ ಬರೀತಾರೆ, CAUVERY. ಎರಡೂ ಕೂಡ ಒಂದೇ. ಆಯಿತಾ? ಕಾವೇರಿ ನದಿ ಬಗ್ಗೆನೇ ಮಾತಾಡ್ತಿರೋದು. ಕಾವೇರಿ ನದ ದಂಡದಲ್ಲಿ ಯಾವ ಊರನ್ನ ಕಟ್ಟಿದ್ದಾರೆ? ಪುಹಾರ್ ಅನ್ನೋ ಒಂದು ಊರನ್ನ ಕಟ್ಟಿದ್ದಾರೆ.
ಜೊತೆಗೆ ಕರಿಗಾಲನ್ಗೆ ಇನ್ನೊಂದು ಇಂಪಾರ್ಟೆಂಟ್ ಅಚೀವ್ಮೆಂಟ್ ಕೂಡ ಇದೆ. ಅದೇನಂದರೆ ಕಾವೇರಿ ನದಿ ಮೇಲೆ ಡ್ಯಾಮ್ನ ಕೂಡ ಕಟ್ತಾರೆ. ಹಿ ಬಿಲ್ಡ್ಸ್ ಅ ಡ್ಯಾಮ್. ಹಿ ಈಸ್ ದ ಫಸ್ಟ್ ಕಿಂಗ್ ಟು ಬಿಲ್ಡ್ ಅ ಡ್ಯಾಮ್ ಇನ್ ದ ಕಾವೇರಿ ರಿವರ್. ಕಾವೇರಿ ನದಿ ಮೇಲೆ ಇವರು ಒಂದು ನದಿಯಲ್ಲಿ ಡ್ಯಾಮ್ ಕೂಡ ಕಟ್ತಾರೆ. ಆ್ಯಂಡ್ ಈಸ್ ದ ಫಸ್ಟ್ ಕಿಂಗ್ ಟು ಬಿಲ್ಡ್ ದ ಡ್ಯಾಮ್. ಆಯಿತಾ, ಆ ಡ್ಯಾಮ್ಗೆ ಅವರು ಕೊಟ್ಟಂಥ ಹೆಸರು ಕರಿಕಾಲ ಡ್ಯಾಮ್. ಅದನ್ನು ಆ ಕಾಲದಿಂದನೂ ಕರ್ಕೊಬರ್ತಿದ್ದಾರೆ, ಕರಿಕಾಲ ಡ್ಯಾಮ್. ಕರ್ನಾಟಕದಲ್ಲಿ ಕರಿಕಾಲ ಡ್ಯಾಮ್ ಅಂತ ನಿಮ್ಗೆ ಕಾಣದೇ ಇಲ್ಲ. ಸೊ ಇದರ ಅರ್ಥ ಏನು, ಇದು ತಮಿಳ್ನಾಡಲ್ಲಿದೆ ಅಂತ. ಬಿಕಾಸ್ ನಮ್ಮ KRS ಡ್ಯಾಮ್ ಕಾವೇರಿ ಮೇಲೆ KRS ಡ್ಯಾಮ್ ಅಂತ ಕರಿತೇವಲ್ಲ, ಇದು ಬಂದುಬಿಟ್ಟು ಕರಿಕಾಲ ಡ್ಯಾಮ್. ಆಯಿತಾ, ನೆನ್ಪಿಟ್ಕೊಳ್ಳಿ, ಇದು ತಮಿಳ್ನಾಡಲ್ಲೇ ಇರಬೇಕು. ಬಿಕಾಸ್ ಕರ್ನಾಟಕದಲ್ಲಿರೋ ಸೀನೇ ಇಲ್ಲ. ಜೊತೆಗೆ ಆ್ಯಂಡ್ ಹಿ ವಾಸ್ ದ ಫಸ್ಟ್ ರೂಲರ್ ಟು ಬಿಲ್ಡ್ ಇಟ್ ಆನ್ ದ ಬ್ಯಾಂಕ್ಸ್ ಆಫ್ ಕಾವೇರಿ. ಕಾವೇರಿ ನದಿಗೋಸ್ಕರ ಡ್ಯಾಮ್ ಕಟ್ಟಿದಂಥ ಮೊದಲನೇ ರಾಜ ಬಂದುಬಿಟ್ಟು ಕರಿಕಾಲ. ಅದಕ್ಕೆ ಅವರಿಗೆ ಕೊಟ್ಟಂಥ ಹೆಸರು ಕರಿಕಾಲ ಡ್ಯಾಮ್. ಇದು ಕರ್ನಾಟಕದಲ್ಲೂ ಇರ್ಬೋದು, ತಮಿಳ್ನಾಡಲ್ಲೂ ಇರ್ಬೋದು, ನನಗೆ ಐಡಿಯಾ ಇಲ್ಲ. ಬಟ್ ದ ಬೆಸ್ಟ್ ಆಫ್ ಮೈ ನಾಲೆಜ್ ಇದು ಕರ್ನಾಟಕದಲ್ಲಿ ಇರಬಾರ್ದು. ಬಿಕಾಸ್ KRS ಡ್ಯಾಮ್ ಇದೆ ನಮ್ಮ ಕಾವೇರಿಗೋಸ್ಕರ. ಆಯಿತಾ, ನೆಕ್ಸ್ಟ್ ಇನ್ನೊಂದು ಕೂಡ ಹೇಳ್ತಾನೆ. ಚೋಲಾಸ್ ಕಾಲದಲ್ಲಿ ಇನ್ನೊಂದು ಮುಖ್ಯವಾದ ಊರಿದೆ, ಅದನ್ನು ಉರಯೂರ್ ಅಂತ ಕರೀತಾರೆ. ಏನಪ್ಪ ಇದು, URAYUR, ಉರಯೂರ್. ಆಯಿತಾ, ಚೋಲಾಸ್ ಕಾಲದಲ್ಲಿ ಇನ್ನೊಂದು ಮುಖ್ಯವಾದ ಊರಿದೆ, ಉರಯೂರ್. ಇದು ಯಾಕೆ ತುಂಬ ಮುಖ್ಯ ಅಂದರೆ ಇಲ್ಲಿ ಹತ್ತಿಯ ಬೆಳವಣಿಗೆ ಆಗ್ತಿತ್ತು. ಕಾಟನ್ ಕಲ್ಟಿವೇಷನ್, ಹತ್ತಿನ ಇಲ್ಲಿ ಬೆಳೆಸ್ತಾ ಇದ್ರು. ಕಾಟನ್ ಕಲ್ಟಿವೇಷನ್, ಇಲ್ಲಿ ಹತ್ತಿನ ಕೂಡ ಬೆಳೆಸ್ತಾರೆ. ಜೊತೆಗೆ ಇಲ್ಲಿ ಟೆಕ್ಸ್ಟೈಲ್ ಇಂಡಸ್ಟ್ರಿ ಕೂಡ ಇತ್ತು. ಟೆಕ್ಸ್ಟೈಲ್ ಇಂಡಸ್ಟ್ರಿ ಅಂದರೆ ಏನು, ಹತ್ತಿ ಇದ್ದರೆ ಬಟ್ಟೆ ಮಾಡ್ತಾರಲ್ಲ, ಅದನ್ನು ನಾವು ಟೆಕ್ಸ್ಟೈಲ್ ಇಂಡಸ್ಟ್ರಿ ಅಂತ ಕರಿತೇವೆ. ದೇರ್ ವಾಸ್ ಟೆಕ್ಸ್ಟೈಲ್ ಇಂಡಸ್ಟ್ರಿ. ಮತ್ತೆ ಹೇಳ್ತಾ ಇದ್ದಾನೆ, ಇನ್ನೊಂದು ಮುಖ್ಯವಾದ ಊರು ಬಂದು ಉರಯೂರ್. ಊರ ಹೆಸರೇ ಉರಯೂರ್. ಆಯಿತಾ, ಕಾಟನ್ ಕಲ್ಟಿವೇಷನ್, ಹತ್ತಿನ ಬೆಳೆಸ್ತಾ ಇದ್ರು. ಜೊತೆಗೆ ಟೆಕ್ಸ್ಟೈಲ್ ಇಂಡಸ್ಟ್ರಿ ಕೂಡ ಇಲ್ಲಿ ಇದೆ. ಆಯಿತಾ, ನೆಕ್ಸ್ಟ್ ಅತಿ ಮುಖ್ಯವಾಗಿ ಬರುವಂಥ ಹೆಸರು ಪುಹಾರ್. ನೋಡಿ, ಪುಹಾರ್ಗೆ ಇನ್ನೊಂದು ಹೆಸರು ಕೂಡ ಇದೆ. ಇದನ್ನು ಅವರು ಕಾವೇರಿ ಪಟ್ಟಣಂ ಅಂತ ಕೂಡ ಕರೀತಾರೆ. ಎರಡೂ ಒಂದೇ. ಕಾವೇರಿ ಪಟ್ಟಣಂ ಅಂತ ಮೊದಲು ನಾನು ಏನು ಹೇಳಿದೆ ಅಲ್ವಾ, ಅದನ್ನು ಪುಹಾರ್ ಅಂತ ಕೂಡ ಕರೀತಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ARIKAMEDU ಏನಂತ ಕರಿಬೋದು, ಅರಿಕಮೇದು. ಓಕೆ, ಅರಿಕಮೇದು ಅಂತ ಇಟ್ಕೊಳ್ಳಿ. ಇದೆರಡು ಬಂದುಬಿಟ್ಟು ಅತಿ ಮುಖ್ಯವಾದಂಥ ಪೋರ್ಟ್ಸ್, PORTS. ಹಡಗುಗಳು ನಿಂತ್ಕೊಳ್ಳುವಂಥ ಜಾಗ, ವ್ಯಾಪಾರ ಆಗುವಂಥ ಜಾಗ, ಸಮುದ್ರ ಮಾರ್ಗದಲ್ಲಿ ವ್ಯಾಪಾರ ಆಗುತ್ತಲ್ವಾ, ಅದಕ್ಕೆ ಎರಡಿದೆ. ಒಂದು ಪುಹಾರ್, ಇನ್ನೊಂದು ಅರಿಕಮೇದು. ಕಾವೇರಿ ಪಟ್ಟಿನಂ ಅಂತ ನಾವು ಮೊದಲು ಎಲ್ಲೋ ಒಂದು ಕಡೆ ಕೋಟ್ ಮಾಡಿದ್ದೆ. ಎಲ್ಲಿ ನಾನು ಕೋಟ್ ಮಾಡಿದ್ದೆ, ಕಾವೇರಿ ಪಟ್ಟಿನಂ ಇಸ್ ದ ಕ್ಯಾಪಿಟಲ್ ಆಫ್ ಚೋಲಾಸ್ ಅಂತ. ಅದರ ಅರ್ಥ ಏನು, ಈ ಪುಹಾರ್ ಅನ್ನೋ ಊರನ್ನ ಏನು ಕರಿಕಾಲ ಅವ್ರು ಕಟ್ಟಿದಾರಲ್ವಾ, ಅದನ್ನು ಅವರು ಕ್ಯಾಪಿಟಲ್ ಸಿಟಿಯಾಗಿ ಕೂಡ ಕನ್ವರ್ಟ್ ಮಾಡ್ತಾರೆ. ಆ್ಯಂಡ್ ದಿಸ್ ಈಸ್ ಇನ್ ದ ಬ್ಯಾಂಕ್ಸ್ ಆಫ್ ದ ರಿವರ್. ಇದು ಸಮುದ್ರದ ಪಕ್ಕದಲ್ಲಿ ಇದೆ ಅಂದರೆ ಇದರ ಅರ್ಥ ಏನು, ಪಕ್ಕ ಇದು ಇಲ್ಲೆಲ್ಲೋ ಬರಬೇಕು. ಎಲ್ಲಿ ಬರುತ್ತೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ಪೋರ್ಟ್ಸ್ ಇದೆ ಅಂದರೆ ದಿಸ್ ಈಸ್ ವ್ಯಾರ್ ಇಟ್ ಶುಡ್ ಬಿ. ಓಕೆ, ಗೆಸ್ ಮಾಡ್ಕೊಂಡು ಹೇಳ್ತಾ ಇದ್ದಾನೆ, ಬಟ್ ದಿಸ್ ಈಸ್ ವಾಟ್ ಇಟ್ ಈಸ್. ಸೊ ದಿಸ್ ಈಸ್ ಅಬೌಟ್ ಚೋಲಾಸ್. ಸೊ ಚೋಲಾಸ್ ಬಗ್ಗೆ ಮತ್ತೆ ಹೇಳ್ಬೇಕಂದ್ರೆ, ಹುಲಿ ಇವರ ಲಾಂಛನ, ಕಾವೇರಿ ಪಟ್ಟಿನಂ, ಪುಹಾರ್ ಅನ್ನೋ ಊರು ಇವ್ರದ್ದು ಕ್ಯಾಪಿಟಲ್ ಸಿಟಿ. ಫಸ್ಟ್ ಅರ್ಲಿ ರೂಲರ್ ಬಂದ್ಬಿಟ್ಟು ಎಲಾರ. ಈ ಅಪ್ಪ 50 ವರ್ಷ ಶ್ರೀಲಂಕಾನ ಆಳಿದ್ದ ಅಂತ ಹೇಳ್ತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ರೂಲರ್ ಬಂದ್ಬಿಟ್ಟು ಕರಿಕಾಲ. ಇವರು ಪುಹಾರ್ ಅನ್ನೋ ಊರನ್ನ ಸ್ಥಾಪನೆ ಮಾಡ್ತಾರೆ. ದಟ್ ಮೀನ್ಸ್ ದ ಕ್ಯಾಪಿಟಲ್ ಸಿಟಿ ವಾಸ್ ಕನ್ಸ್ಟ್ರಕ್ಟೆಡ್ ಬೈ ಕರಿಕಾಲ. ಜೊತೆಗೆ ಇವರು ಕಾವೇರಿ ನದಿ ಮೇಲೆ ಡ್ಯಾಮ್ನ ಕಟ್ತಾರೆ, ಅದಕ್ಕೆ ಕರಿಕಾಲ ಡ್ಯಾಮ್ ಅಂತ ಹೆಸರು ಕೊಡ್ತಾರೆ. ನೆಕ್ಸ್ಟ್ ಉರಯೂರ್ ಅನ್ನೋ ಅತಿ ಮುಖ್ಯವಾದಂಥ ಊರಿದೆ ಚೋಲಾಸಲ್ಲಿ. ಅಲ್ಲಿ ಏನಾಗ್ತಿದೆ, ಹತ್ತಿ ಬೆಳವಣಿಗೆ ಆಗ್ತಿದೆ. ಜೊತೆಗೆ ಟೆಕ್ಸ್ಟೈಲ್ ಇಂಡಸ್ಟ್ರಿ ಕೂಡ ಇದೆ. ನೆಕ್ಸ್ಟ್ ಬರೋದು ಪುಹಾರ್, ಕಾವೇರಿ ಪಟ್ಟಣಂ ಆ್ಯಂಡ್ ಅರಿಕಮೇದು. ಇದು ಎರಡು, ಪುಹಾರ್ ಮತ್ತು ಅರಿಕಮೇದು ಆರ್ 2 ಇಂಪಾರ್ಟೆಂಟ್ ಪೋರ್ಟ್ಸ್ ಆಫ್ ಚೋಲಾಸ್. ಇದು ಮ್ಯಾಪಲ್ಲಿ ಎಲ್ಲಿ ಬರುತ್ತೆ ನಂಗೆ ಐಡಿಯಾ ಇಲ್ಲ, ಬಟ್ ಬೇ ಆಫ್ ಬೆಂಗಾಲ್ ಹತ್ರನೇ ಬರಬೇಕು. ಬಿಕಾಸ್ ದೀಸ್ ಆರ್ ಪೋರ್ಟ್ ಏರಿಯಾಸ್. ಆಯಿತಾ, ಓಕೆ. ನೆಕ್ಸ್ಟ್ ಪಾಂಡ್ಯಾಸ್. ಪಾಂಡ್ಯಾಸ್ನ ಟಚ್ ಮಾಡೋಕ್ಕಿಂತ ಮುಂಚೆ ಒಂದ್ಸಲ ತೋರಿಸೇ ಬಿಡ್ತಾನೆ ನೋಡಿ. ಅರಿಕಮೇದು ಇಲ್ಲಿದೆ. ಒಂದು ನಿಮಿಷ, ಕಲರ್ ಚೇಂಜ್ ಮಾಡ್ತಾನೆ. ಎಸ್, ಅರಿಕಮೇದು ಇಲ್ಲಿದೆ, ಕಾಣ್ತಿದೆಯಾ? ಇಟ್ ಈಸ್ ಇನ್ ದ ಪೋಸ್ಟ್. ಎಲ್ಲಿ, ಬೇ ಆಫ್ ಬೆಂಗಾಲ್ಗೆ ಹತ್ರ ಆಗಿದೆ. ಜೊತೆಗೆ ಕಾವೇರಿ ಪಟ್ಟಿನಂ ಇಲ್ಲಿದೆ. ನಾನು ಹೇಳಿದೆ ಅಲ್ವಾ, ಪೋರ್ಟ್ ಏರಿಯಾಸ್ ಅಂದಮೇಲೆ ಅದು ಸಮುದ್ರಕ್ಕೆ ಹತ್ತಿರವಾಗೇ ಇರುತ್ತೆ ಅಂತ. ಜೊತೆಗೆ ನಾನು ಇನ್ನೊಂದು ಕೂಡ ಹೇಳಿದೆ, ಉರಯೂರು ಹೇಳಿದ್ದೆ, ಅದು ಇಲ್ಲಿದೆ. ಓಕೆ, ಉರಯೂರು ಇಲ್ಲಿ ಬರ್ತಿದೆ. ಆ್ಯಂಡ್ ನೆಕ್ಸ್ಟ್ ಡ್ಯಾಮ್ ಬಗ್ಗೆ ಹೇಳಿದ್ದೆ ಅಲ್ವಾ, ಆ ಡ್ಯಾಮ್ ಹೆಸರು ಇವಾಗಷ್ಟು ಹೇಳಿದೆ, ಕರಿಕಾಲ ಡ್ಯಾಮ್. ಅದು ನಂಗೆ ಇಲ್ಲಿ ಕಾಣ್ತಾ ಇಲ್ಲ, ಬಟ್ ಒನ್ ಥಿಂಗ್ ಇಸ್ ಪ್ರಿಟಿ ಶೋರ್, ಅದು ಕರ್ನಾಟಕದಲ್ಲಿ ಇಲ್ಲ. ಬಿಕಾಸ್ ಕರ್ನಾಟಕದಲ್ಲಿ KRS ಡ್ಯಾಮ್ ಇದೆ, ಮಂಡ್ಯದಲ್ಲಿ ಗೊತ್ತಿರುತ್ತೆ, ಕಾವೇರಿ ನದಿಯಲ್ಲಿ ನಾನು ಹರಿಯೋದು. ಒಂದು ಸಲ KRS ಡ್ಯಾಮಿಂದ ನೀರು ಬಿಟ್ಟರೆ ಡೈರೆಕ್ಟ್ ತಮಿಳ್ನಾಡು ಹರಿದೋಗುತ್ತೆ. ಸೊ ಕರಿಕಾಲ ಡ್ಯಾಮ್ ಏನು ಹೇಳ್ತಾ ಇದೆ ಅಲ್ವಾ, ಪಕ್ಕ ಅದು ಬಂದುಬಿಟ್ಟು ನಮ್ಮ ಹತ್ರ ಇರೋ ಸೀನೇ ಇಲ್ಲ. ಓಕೆ, ಸೊ ನೆಕ್ಸ್ಟ್ ಇವಾಗ ನಾವು ಪಾಂಡ್ಯಾಸ್ ಬಗ್ಗೆ ಕಲಿಯೋಣ. ನೋಡಿ, ಪಾಂಡ್ಯಾಸ್ ಅಣ್ಣ ಇಲ್ಲವರೇ ಬಾಟಮಲ್ಲಿ. ಓಕೆ, ಇವ್ರದ್ದು ಕ್ಯಾಪಿಟಲ್ ಬಂದುಬಿಟ್ಟು ಮಧುರೈ. ಈಗ ಮಾತಾಡ್ತಾನೆ, ಬಟ್ ಒಂದು ಜಾಗ ತೋರಿಸ್ಬಿಡ್ತಾನೆ ಎಲ್ಲಿದೆ ಅಂತ. ಓಕೆನಾ? ಸೊ ಲೆಟ್ ಸ್ಟಾರ್ಟ್ ವಿತ್ ಪಾಂಡ್ಯಾಸ್.
ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಡೈನೆಸ್ಟಿ ಬಂದುಬಿಟ್ಟು ಪಾಂಡ್ಯಾಸ್. ಒಂದು ನಿಮಿಷ, PAN ಪಾಂಡ್ಯಾಸ್. ಓಕೆ, ಹಾರ್ದಿಕ್ ಪಾಂಡ್ಯ ಅಂತ ನೆನ್ಪಿಟ್ಕೊಳ್ಳಿ. ಪಾಂಡ್ಯಾಸ್ ಡೈನೆಸ್ಟಿ ಇದು ಕೂಡ ಸೌತ್ ಇಂಡಿಯಾದಲ್ಲೇ ಇದೆ. ಆ್ಯಂಡ್ ನಾವು ಕಮಿಂಗ್ ಟು ದ ಇಂಪಾರ್ಟೆಂಟ್ ಥಿಂಗ್, ಪಾಂಡ್ಯಾಸ್ ಎಲ್ಲ ಆಳ್ವಿಕೆ ಮಾಡ್ತಿದ್ರು ಜಸ್ಟ್ ತೋರಿಸ್ಬಿಡ್ತಾನೆ. ಇಲ್ಲಿ ನಮ್ಮ ಯಾರಪ್ಪ ಇದು ಚೇರಾಸ್ ಇದ್ದಾರೆ, ಈ ಜಾಗದಲ್ಲಿ ನಮ್ಮ ಚೋಲಾಸ್ ಇದ್ದಾರೆ. ಒಂದು ಚಿಕ್ಕ ಜಾಗದಲ್ಲಿ, ಓಕೆ, ತುಂಬ ದೊಡ್ಡ ಜಾಗ ಅಂತ ಹೇಳೋಕ್ಕಾಗಲ್ಲ, ಒಂದು ಚಿಕ್ಕ ರೇಂಜಲ್ಲಿ ಇಲ್ಲಿ ಪಾಂಡ್ಯಾಸ್ ಇದ್ದಾರೆ. ಆ್ಯಂಡ್ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಪಾಂಡ್ಯಾಸ್ ಕೂಡ ಸಮುದ್ರದ ಆಕ್ಸಸ್ ಇದೆ. ಇದರ ಅರ್ಥ ಏನು, ಇಲ್ಲೂ ಕೂಡ ಅವ್ರ ಹತ್ರ ಪೋರ್ಟ್ಸ್ ಇರ್ಬೋದು ಅಂತ ಒಂದು ಗೆಸ್ ಇಟ್ಕೋಬೇಕು ನೀವು. ಓಕೆ, ನಾವು ಲೆಟ್ ಸ್ಟಾರ್ಟ್. ಈ ಡೈನೆಸ್ಟಿಯಲ್ಲಿ ಹೆಸರಂತೂ ನನಗೆ ತಿರುಗದೇ ಇಲ್ಲ, ಇವಾಗಲೇ ಹೇಳ್ತಾ ಇದ್ದೇನೆ, ಅಡ್ಜಸ್ಟ್ ಮಾಡ್ಕೋಬೇಕು. ದ ವೆರಿ ಫಸ್ಟ್ ಅರ್ಲಿ ರೂಲರ್ ಆಫ್ ಪಾಂಡ್ಯಾಸ್ ಈಸ್ ಸ್ಪೆಲ್ಲಿಂಗ್ MUDUKUMUDI, ಮುದುಕುಮುಡಿ. ಮುದುಕುಮುಡಿ. ಓಕೆ, ದ ವೆರಿ ಫಸ್ಟ್ ರೂಲರ್ ಇಸ್ ಮುದುಕುಮುಡಿ. ನನಗೆ ನಾಲ್ಗೆ ತಿರುಗ್ತಾ ಇಲ್ಲ, ನಿಮ್ಗೆ ಹೇಗೆ ಬೇಕೋ ಅಂತ ಕರ್ಕೊಳ್ಳಿ. ಮುದುಕುಮುಡಿ ವಾಸ್ ದ ವೆರಿ ಫಸ್ಟ್ ರೂಲರ್ ಆಫ್ ಪಾಂಡ್ಯಾಸ್, ಆಯಿತಾ. ಜೊತೆಗೆ ಪಾಂಡ್ಯಾಸ್ ರೂಲ್ಡ್ ಮೋಸ್ಟ್ಲಿ ಫ್ರಮ್ ಮದುರೈ. ಇವರು ಅತಿ ಜಾಸ್ತಿ ಆಳ್ವಿಕೆ ಮಾಡ್ತಿದ್ದಂಥ ಜಾಗ ಬಂದುಬಿಟ್ಟು ಮದುರೈ ಅಂದ ಕೂಡಲೇ ನಿಮಗೆ ಫಸ್ಟ್ ತಲೆಗೆ ಬರೋದೇ ಕಲ್ಚರಲ್ ರಿಚ್ನೆಸ್. ಇಲ್ಲಿ ತುಂಬ ಕಲ್ಚರಲ್ ರಿಚ್ನೆಸ್ ಇದೆ. ಬಿಕಾಸ್ ಮದುರೈ ಅಂದ ಕೂಡಲೇ ನಿಮಗೆ ಫುಲ್ ಕಲ್ಚರ್ ತಲೆಗೆ ಬಂದುಬಿಡುತ್ತೆ. ಸ್ಕೂಲ್ಸಲ್ಲೆಲ್ಲ ಕಲ್ತಿದ್ದೇವೆ. ಮದುರೈ ಈಸ್ ವೆರಿ ಫೇಮಸ್ ಫಾರ್ ಕಲ್ಚರಲ್ ಹೆರಿಟೇಜ್. ಇದನ್ನು ಆರ್ಟ್ಸ್ ಆ್ಯಂಡ್ ಕಲ್ಚರ್ ಕ್ಲಾಸಲ್ಲಿ ನಾನು ಮಾತಾಡ್ತೇನೆ. ಕಲ್ಚರಲ್ ಹೆರಿಟೇಜ್ ಪ್ಲಸ್ ಇನ್ನೊಂದು ಕೂಡ ನೆನ್ಪಿಟ್ಕೊಳ್ಳಿ, ಇಲ್ಲಿ ಕಾಟನ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ಕೂಡ ಇತ್ತು ಅವ್ರದ್ದು. ಕಾಟನ್, ಹತ್ತಿ, ಟೆಕ್ಸ್ಟೈಲ್ ಇಂಡಸ್ಟ್ರಿ. ಇಲ್ಲಿ ಕಾಟನ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ಕೂಡ ಅವ್ರದ್ದು ಕಟ್ಕೊಂಡಿದ್ರು. ಸೊ ಮದುರೈಯಲ್ಲಿ ಏನಿದೆ, ನಮ್ಮ ಪಾಂಡ್ಯಾಸ್ ಹತ್ರ ಒಂದು ಕಲ್ಚರಲ್ ಹೆರಿಟೇಜ್ ಇದೆ. ಇಟ್ಸ್ ಅ ರಿಚ್ ಕಲ್ಚರಲ್ ಪ್ಲೇಸ್. ಜೊತೆಗೆ ಕಾಟನ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ಇದೆ, ಆಯಿತಾ. ಜಸ್ಟ್ ರಿಮೆಂಬರ್ ದಿಸ್. ಆ್ಯಂಡ್ ದ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ರೂಲರ್ ಆಫ್ ಪಾಂಡ್ಯಾಸ್ ಈಸ್, ಹೆಸರು ಬರೀತೇನೆ, NEDUNJELIYAN, ನೆಡ್ಯುಂಜೆಲಿಯನ್ ಅಂತ ನಾನು ಕರಿತೇನೆ. ಓಕೆ, ಐ ಕಾಲ್ ಹಿಮ್ ಆಸ್ ನೆಡ್ಯುಂಜೆಲಿಯನ್. ಹಿ ವಾಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ರೂಲರ್ ಆಫ್ ಪಾಂಡ್ಯಾಸ್. ನೆಡುಂಜೆಲಿಯನ್. ಇವ್ರಿಗೆ ಇನ್ನೊಂದು ಶಾಪ ಕೂಡ ಇತ್ತು, ಕರ್ಸ್ ಆಫ್ ಕನ್ನಗಿ. ಶಾಪ ಆಫ್ ಕನ್ನಗಿ. ಈ ಕರ್ಸ್ ಆಫ್ ಕನ್ನಗಿ ಅಂದರೆ ಏನು, ಸ್ವಲ್ಪ ತಲೆ ಮಾತಾಡ್ತಾನೆ. ಇವ್ರು ಯಾಕೆ ಫೇಮಸ್, ಇವ್ರಿಗೊಂದು ಶಾಪ ಕೊಟ್ಟಿರ್ತಾರೆ ಒಂದು ಹೆಂಗಸು. ಆ ಹೆಂಗಸಿನ ಹೆಸರು ಬಂದು ಕನ್ನಗಿ, ಕರ್ಸ್ ಆಫ್ ಕನ್ನಗಿ, ನೆಡುಂಜೆಲಿಯನ್. ಮತ್ತೆ ಹೇಳ್ತಾ ಇದ್ದಾನೆ ನೆಡ್ಯುಂಜೆಲಿಯನ್, ಆಯಿತಾ. ಯಾರು ಈ ಕನ್ನಗಿ, ಯಾರು ಈ ಮಹಿಳೆ, ಇದ್ರ ಬಗ್ಗೆ ಸ್ವಲ್ಪ ತಲೆ ಮಾತಾಡ್ತಾನೆ. ಸೊ ದಿಸ್ ಈಸ್ ಆಲ್ ಯು ನೀಡ್ ಟು ನೋ ಅಬೌಟ್ ಪಾಂಡ್ಯಾಸ್. ಪಾಂಡ್ಯಾಸ್ದು ದಿ ಮೋಸ್ಟ್ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ ಏನಂದರೆ, ದೀಸ್ ಪೀಪಲ್ ಆರ್ಗನೈಸ್ ಸಂಗಮ್ ಏಜ್ ಅಂತ ನಾವೇನು ಕರಿತೇವಲ್ಲ, ಸಂಗಮ್ ಲಿಟ್ರೇಚರ್ ಅಂತ ಏನು ಕರಿತೇವಲ್ವಾ, ದಟ್ ಈಸ್ ಬಿಕಾಸ್ ಆಫ್ ಪಾಂಡ್ಯಾಸ್. ಪಾಂಡ್ಯಾಸ್ ವರ್ ವೆರಿ ವೆರಿ ಎಕ್ಸ್ಪೋಸ್ಡ್. ಅವರಿಗೆ ಲಿಟ್ರೇಚರ್ ಅಂದರೆ ತುಂಬ ಪ್ರೀತಿಯಾಗಿತ್ತು. ಸೊ ಅವ್ರು ಏನು ಮಾಡ್ತಾಯಿದ್ರು, ಕವಿಗಳನ್ನೆಲ್ಲ ಅವ್ರ ಊರಿಗೆ ಕರೆಸಿ, ಅತ್ಯಂತ ಶ್ರೇಷ್ಠ ಕವಿಗಳನ್ನ ಅವ್ರ ಊರುಗಳಿಗೆ ಕರೆಸಿ, ಅವ್ರನ್ನೆಲ್ಲ ಒಂದು ಕಡೆ ಒಟ್ಟುಗೂಡಿಸಿ ಮಾತುಕತೆನ ನಡೆಸಿ, ಚರ್ಚೆಗಳನ್ನ ನಡೆಸಿ, ಪೋಯೆಟ್ಸ್ನ, ಲಿಟ್ರೇಚರ್ಸ್ನ, ಕವನಗಳನ್ನ, ಕವಿತೆಗಳನ್ನ ಸಂಕಲಿಸ್ತಾ ಇದ್ರು, ಆಯಿತಾ. ಎಪಿಕ್ಸ್ನ ಕೂಡ ಇವ್ರು ಸ್ಟಾರ್ಟ್ ಮಾಡ್ತಿದ್ರು. ಸೊ ಈಗ ಹೇಳ್ತಾ ಇದ್ದಾನೆ, ಸಂಗಮೇಜ್ ಅಂತ ನಾನು ಯಾವಾಗ ಹೇಳ್ತಾನಲ್ವಾ, ದಿಸ್ ವಾಸ್ ಆರ್ಗನೈಸ್ಡ್ ಬೈ ಪಾಂಡ್ಯಾಸ್. ಸಂಗಮೇಜ್ ಅಂತ ನಮ್ಮ ಹತ್ರ ಏನು ಬುಕ್ಸ್ ಇದೆ ಅಲ್ವಾ, ಅದಕ್ಕೆ ಮೇಜರ್ ಕಾಂಟ್ರಿಬ್ಯೂಟರ್ಸ್ ಬಂದುಬಿಟ್ಟು ಪಾಂಡ್ಯಾಸ್. ಯಾಕಂದರೆ ಪಾಂಡ್ಯ ರಾಜರು ಎಲ್ಲ ಪೋಯೆಟ್ಸ್ನ ಒಂದು ಕಡೆ ಕರೆಸಿ ಅಸೆಂಬ್ಲೀಸ್ನ ಸೆಟಪ್ ಮಾಡಿ ಇಲ್ಲಿ ಕೂಡಿಸ್ತಾ ಇದ್ರು. ನೋಡಿ, ಸಂಗಮೇಜ್ ಅಂತ ಹೇಳಿದಾಗ ದೇರ್ ಇಸ್ 3 ಸಂಗಮ್ಸ್, 3 ಸಂಗಮ್ ಆಗಿತ್ತು. 3 ಸಂಗಮ್ ಅಸೆಂಬ್ಲೀಸ್ ಅವ್ರ 3 ಸಂಗಮ್ ಮೀಟಿಂಗ್ಸ್ ಆಗಿತ್ತು. ಸೊ ಫಸ್ಟ್ ಸಂಗಮ್ ಮತ್ತು ಸೆಕೆಂಡ್ ಸಂಗಮ್ ಬಗ್ಗೆ ನಮ್ಮ ಹತ್ರ ಜಾಸ್ತಿ ಇನ್ಫಾರ್ಮೇಷನ್ ಇಲ್ಲ. ಫಸ್ಟ್ ಸಂಗಮ್ ಮೀಟ್ ಆ್ಯಂಡ್ ಸೆಕೆಂಡ್ ಸಂಗಮ್ ಮೀಟ್, ಬಟ್ ಇಟ್ ಈಸ್ ಬಿಲೀವ್ಡ್ ದ್ಯಾಟ್, ಒಂದು ನಂಬಿಕೆ ಇದೆ, ಫಸ್ಟ್ ಸಂಗಮ್ ಮೀಟ್ನ ಪಾಂಡ್ಯಾಸ್ ಅವರು ಮಾಡಿದಾಗ ದೇವತೆಗಳೇ ಬಂದಿದ್ರಂತೆ. ಗಾಡ್ಸ್ ಅಟೆಂಡೆಡ್ ದ ಮೀಟಿಂಗ್. ದೇವರಿದಾರಲ್ವಾ, ಅವರೇ ಬಂದು ಕೂತ್ಕೊಂಡು ಮಾತುಕತೆ ನಡೆಸಿ ಹೋಗಿದ್ರಂತೆ. ಓಕೆ, ಬಟ್ ಎವಿಡೆನ್ಸ್ ಇಲ್ಲ. ವಿ ಡೋಂಟ್ ಹ್ಯಾವ್ ಎವಿಡೆನ್ಸ್ ಅಬೌಟ್ ದ ರಿಟರ್ನ್ ಎವಿಡೆನ್ಸ್ ಯಾವುದೂ ಇಲ್ಲ. ಸೊ ಇದನ್ನು ಜಸ್ಟ್ ಒಂದು ಮೈಥಾಲಜಿಕಲ್ ಆಗಿ, ಒಂದು ಪೌರಾಣಿಕ ಇತಿಹಾಸ ಆಗಿ ಓದ್ಕೊಂಡು ಬರ್ತಾರೆ. ಸೊ ಫಸ್ಟ್ ಸಂಗಮ್ ಮೀಟಿಂಗ್ ಆದಾಗ ದೇವತೆಗಳೇ ಬಂದು ಕೂತ್ಕೊಂಡು ಮಾತುಕತೆ ನಡೆಸ್ಕೊಂಡು ಹೋಗಿದ್ರಂತೆ. ಇದು ಎಷ್ಟು ನಿಜ ಎಷ್ಟು ಸುಳ್ಳು ದೇವರಿಗೆ ಬಿಟ್ಟಿದ್ದು. ಸೆಕೆಂಡ್ ಸಂಗಮ್ ಏಜ್ ನಡಿಬೇಕಾದ್ರೆ, ಸೆಕೆಂಡ್ ಇವೆಂಟ್ ನಡಿಬೇಕಾದ್ರೆ ಒಂದು ಪುಸ್ತಕ ಉಳ್ಕೊಂಡಿದೆ. ದರ್ ಈಸ್ ಓನ್ಲಿ ಒನ್ ಬುಕ್ ದಟ್ ಸರ್ವೈವ್ಡ್, ದಟ್ ಈಸ್ ರಿಲೇಟೆಡ್ ಟು ತಮಿಳ್ ಗ್ರಾಮರ್. ತಮಿಳ್ ವ್ಯಾಕರಣದ ಬಗ್ಗೆ ಒಂದು ಪುಸ್ತಕ ನಮಗೆ ಸೆಕೆಂಡ್ ಸಂಗಮ್ ಏಜಿಂದ ಸಿಗತ್ತೆ. ಓಕೆ, ತಮಿಳ್ ಗ್ರಾಮರ್ ಬಗ್ಗೆ. ಅದರ ಹೆಸರು ಫಸ್ಟ್ ಸ್ಪೆಲ್ಲಿಂಗ್ ಹೇಳ್ತಾನೆ, TOLAKPIAM, ತೊಲಕಪಿಯಂ. ಓಕೆ, ತೊಲಕಪಿಯಂ. ಮತ್ತೆ ಹೇಳ್ತಾ ಇದ್ದಾನೆ TOLA, KA, PM. Tolakappiyam is the book that was
ಹ್ಯಾಂಡಲ್ಡ್ ಓವರ್ ಟು ಅಸ್ ಬೈ ಸೆಕೆಂಡ್ ಸಂಗಮ್ ಏಜ್. ಸೆಕೆಂಡ್ ಸಂಗಮ್ ಮೀಟಿಂಗಲ್ಲಿ ಒಂದೇ ಒಂದು ಪುಸ್ತಕ ಉಳ್ಕೊಂಡಿದೆ, ಅದ್ರ ಹೆಸರು ಬಂದು ತೊಳಕಪಿಯಂ ಅಂತ. ಇದು ಯಾವುದ್ರ ಬಗ್ಗೆ ಮಾತಾಡುತ್ತೆ? ತಮಿಳ್ ಗ್ರಾಮರ್ ಬಗ್ಗೆ ಮಾತಾಡುತ್ತೆ. ನೋಡಿ, ಇವಾಗಲೇ ಹೇಳ್ತಾ ಇದ್ದಾನೆ, ಆರ್ಟ್ಸ್ ಆ್ಯಂಡ್ ಕಲ್ಚರ್ ಕ್ಲಾಸಲ್ಲಿ ಕೂಡ ವೆನ್ ಇಟ್ ಕಮ್ಸ್ ಟು ಸಂಗಮ್ ಏಜ್ ನನ್ನ ನಾಲ್ಗೆ ತಿರ್ಗಲ್ಲ. ಯಾಕೆ ತಿರ್ಗಲ್ಲ ಗೊತ್ತಿಲ್ಲ. ಸೌತ್ ಇಂಡಿಯಾ ತಿರುಗತ್ತೆ, ನಾರ್ತ್ ಇಂಡಿಯಾ ತಿರುಗತ್ತೆ, ಬಟ್ ತಮಿಳ್ನಾಡಲ್ಲಿ ನನಗೆ ಅಷ್ಟು ಒಳ್ಳೆ ಗ್ರಿಪ್ ಇಲ್ಲ. ಓಕೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವಾಗಲೇ ಹೇಳ್ತಾ ಇದ್ದಾನೆ, ಫಸ್ಟ್ ಸಂಗಮ್ ಏಜಲ್ಲಿ ದೇವರುಗಳೇ ಬಂದ್ಕೊಂಡು ಕೂತ್ಕೊಂಡಿದ್ರಂತೆ. ಯಾವುದೇ ರೀತಿ ರಿಟರ್ನ್ ಸಜೆಷನ್ಸ್ ಯಾವುದೂ ಇಲ್ಲ, ಯಾವುದೇ ರೀತಿ ರಿಟರ್ನ್ ಪ್ರೂಫ್ಸ್ ಇಲ್ಲ. ಸೆಕೆಂಡ್ ಏಜಲ್ಲಿ ತಮಿಳ್ ಗ್ರಾಮರ್ ಇದೆ, ಅದರಲ್ಲಿ ನಮಗೆ ಒಂದೇ ಒಂದು ಪುಸ್ತಕ ಸಿಗುತ್ತೆ ಸೆಕೆಂಡ್ ಸಂಗಮ್ ಏಜಿಂದ, ತೊಲಕಪಿಯಂ. ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಲಾಸ್ಟ್ ಬಂದುಬಿಟ್ಟು ಥರ್ಡ್ ಸಂಗಮ್ ಏಜ್. ಥರ್ಡ್ ಟೈಮ್ ಅವ್ರು ಮೀಟ್ ಆದಾಗ ಥರ್ಡ್ ಮೀಟಿಂಗ್ ಇಸ್ ಕನ್ಸಿಡರ್ಡ್ ಟು ಬಿ ಅ ಬ್ಲಾಕ್ ಬಸ್ಟರ್ ಅಂತಲೇ ಕರೀತಾರೆ ಇದನ್ನು. ಇಟ್ ಈಸ್ ಕಾಲ್ಡ್ ಎಸ್ ಬ್ಲಾಕ್ ಬಸ್ಟರ್. ಸಿಕ್ಕಾಪಟ್ಟೆ ಸಕ್ಸಸ್ಫುಲ್ ಅಂತ ಕರೀತಾರೆ. ಯಾಕೆ? ಇದು ನಡಿಬೇಕಾದ್ರೆ ಆಲ್ಮೋಸ್ಟ್ 473 ಪೋಯೆಟ್ಸ್ ಅಟೆಂಡ್ ಆಗಿದ್ರಂತೆ ಈ ಮೀಟಿಂಗ್ನ. 473 ಕವಿಗಳು ಬಂದು ಕೂತ್ಕೊಂಡಿದ್ರಂತೆ ಥರ್ಡ್ ಸಂಗಮ್ ಮೀಟಿಂಗಲ್ಲಿ. ಜೊತೆಗೆ ಇದರಲ್ಲಿ ಈ ಸಂಖ್ಯೆಯಲ್ಲಿ ಇನ್ನೊಂದು ಮುಖ್ಯವಾದ ಏನಂದರೆ, ಈ 473ರಲ್ಲಿ 30 ಜನ ವುಮೆನ್ ಪೋಯೆಟ್ಸ್ ಇದ್ರಂತೆ, ಮಹಿಳಾ ಪೋಯೆಟ್ಸ್. ಓಕೆ, ಹೆಂಗಸರು ಕೂಡ ಬಂದಿದ್ರು, ಗಂಡಸರು ಕೂಡ ಬಂದಿದ್ರು. 473 ಜನ ಪಾರ್ಟಿಸಿಪೆಂಟ್ಸಲ್ಲಿ 30 ಜನ ಮಹಿಳೆಯರಾಗಿದ್ದರಂತೆ. ಸೊ ವಿ ಕ್ಯಾನ್ ಸೇ ದ್ಯಾಟ್ ಸಂಗಮ್ ಪೀರಿಯಡಲ್ಲಿ ಹೆಣ್ಮಕ್ಕಳು ಕೂಡ ಕವಿತೆಗಳನ್ನ ಬರಿತಾ ಇದ್ರು, ಕಥೆಗಳನ್ನ ಬರಿತಾ ಇದ್ರು, ಸಂಕಲನಗಳನ್ನ ಬರಿತಾ ಇದ್ರು ಅಂತ ನಾವು ಇದನ್ನು ಡೆಡ್ಯೂಸ್ ಮಾಡ್ಕೋಬೋದು. ದಟ್ ಮೀನ್ಸ್ ಬೋತ್ ಮೆನ್ ಆ್ಯಂಡ್ ವುಮೆನ್ ಆರ್ ಟ್ರೀಟೆಡ್ ಈಕ್ವಲಿ ಹಿಯರ್. ದಟ್ ಶುಡ್ ಬಿ ಅಬ್ಸರ್ವ್ಡ್ ವೆನ್ ಇಟ್ ಕಮ್ಸ್ ಟು ಲಿಟ್ರೇಚರ್. ಬಿಕಾಸ್ ಮಹಿಳೆಯರು ಕೂಡ ಬರೆಯೋಕ್ಕೆ ಚಾನ್ಸ್ ಕೊಡ್ತಾ ಇದ್ದಾರೆ, ಪುರುಷರು ಕೂಡ ಬರಿತಾ ಇದ್ದಾರೆ, ಸಮಾನವಾಗಿ ಕೂತ್ಕೊಂಡು ಬರಿತಾ ಇದ್ದಾರೆ. ಇಟ್ ಮೀನ್ಸ್ ವಾಟ್? ವುಮೆನ್ ಆ್ಯಂಡ್ ಮೆನ್ ಬೋತ್ ಆರ್ ಲೀಡಿಂಗ್ ಇನ್ ಕಲ್ಚರ್. ಈ ಥರ ನೀವು ಡೆಡ್ಯೂಸ್ ಮಾಡ್ಕೋಬೇಕು, ಆಯಿತಾ? ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಈಸ್, ಇದರಿಂದ ಒಟ್ಟು ನಮಗೆ 36 ಪುಸ್ತಕಗಳು ಸಿಕ್ಕಿತ್ತು. ಒಂದು ನಂಬರ್ ಕೊಡೋದಾದರೆ ಪ್ರತಿಯೊಂದು ಪುಸ್ತಕ ಕೂಡ ಸರ್ವೈವ್ ಆಗಿದೆ, ಬಟ್ ಇನ್ ಟೋಟಲ್ ನಮಗೆ ಒಟ್ಟು 36 ಪುಸ್ತಕಗಳು ಸಿಕ್ಕಿದ್ವು. ಆಯಿತಾ? ಇದನ್ನು 2 ಕ್ಯಾಟಗರೀಸಲ್ಲಿ ಡಿವೈಡ್ ಮಾಡ್ತಾರೆ. 36 ಬುಕ್ಸ್ ವೇರ್ ರಿಟರ್ನ್. ಇದನ್ನು 2 ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡ್ತಾರೆ. ಮೊದಲನೇದು ಬಂದು MAL KANAKKU, ಮಲ್ಕನಕ್ಕು. ಓಕೆ, ಮೊದಲನೇದು ಬಂದುಬಿಟ್ಟು ಮಲ್ಕನಕ್ಕು ಕ್ಯಾಟಗರಿ ಅಂತ ಡಿವೈಡ್ ಮಾಡ್ತಾರೆ. ಎರಡನೇದು ಕಿಲ್ಕನಕ್ಕು, KILKANAKKU, ಕಿಲ್ಕನಕ್ಕು. ಮಲ್ಕನಕ್ಕು ಮತ್ತು ಕಿಲ್ಕನಕ್ಕು ಅಂತ 36 ಬುಕ್ಸ್ನ 18 ಬುಕ್ಸ್ ಆಗಿ ಡಿವೈಡ್ ಮಾಡ್ತಾರೆ ನಮ್ಮ ಹಿಸ್ಟೋರಿಯನ್ಸ್. ಯಾಕೆ? ಮಲ್ಕನಕ್ಕು ಅಲ್ಲಿ ಮೇಜರ್ ಕಾಂಟ್ರಿಬ್ಯೂಷನ್ಸ್ ಇದೆ, ಕಿಲ್ಕನಕ್ಕು ಅಲ್ಲಿ ಮೈನರ್ ಕಾಂಟ್ರಿಬ್ಯೂಷನ್ಸ್ ಇದೆ. ಅತಿ ಜಾಸ್ತಿ ಕಾಂಟ್ರಿಬ್ಯೂಷನ್ಸ್ ಬಂದುಬಿಟ್ಟು ಮಲ್ಕನಕ್ಕು ಅನ್ನೋ ಪುಸ್ತಕಗಳಲ್ಲಿದೆ. 18 ಪುಸ್ತಕಗಳಿದೆ ಮಲ್ಕನಕ್ಕು ಕ್ಯಾಟಗರಿಯಲ್ಲಿ. ಕಿಲ್ಕನಕ್ಕು ಅಲ್ಲಿ ಕೂಡ 18 ಪುಸ್ತಕಗಳಿದೆ, ಬಟ್ ಇಟ್ ಈಸ್ ಮೈನರ್ ಕಾಂಟ್ರಿಬ್ಯೂಷನ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಥರ್ಡ್ ಸಂಗಮ್ ಏಜಲ್ಲಿ ಒಟ್ಟು 473 ಜನ ಬಂದಿದ್ದಾರೆ, ಅದರಲ್ಲಿ 30 ಜನ ಮಹಿಳೆಯರಿದ್ದಾರೆ. ಒಟ್ಟು 36 ಪುಸ್ತಕಗಳ ರಚನೆ ಆಗುತ್ತೆ ಮಲ್ಕನಕ್ಕು ಮತ್ತು ಕಿಲ್ಕನಕ್ಕು ಅಂತ. 2 ಕ್ಯಾಟಗರಿ ಮಾಡಿದ್ರೆ ಈಚ್ ಒನ್ ಹ್ಯಾಸ್ 18 ಬುಕ್ಸ್ ಈಚ್. ಆಯಿತಾ? ಓಕೆ, ವಿಡಿಯೋ ಪಾಸ್ ಮಾಡ್ತಾ ಇದ್ದೇನೆ, ಮತ್ತೆ ರೆಸ್ಯೂಮ್ ಮಾಡ್ತಾನೆ. ನೆಕ್ಸ್ಟ್ ಸ್ಟೋರಿಯಲ್ಲಿ ಮುಂದೆ ಹೋದರೆ, ಆಫ್ಟರ್ ದ ಥರ್ಡ್ ಸಂಗಮ್ ಮೀಟಿಂಗ್ ಮುಗಿದ ಮೇಲೆ ಕೂಡ ಜನರು ಅವ್ರವ್ರ ಊರಿಗೆ ಹೋಗಿ ಮತ್ತೆ ಇನ್ನೂ ರಚನೆಗಳನ್ನ ಮಾಡ್ತಾರಂತೆ. ಅದರಲ್ಲಿ ಅತಿ ಮುಖ್ಯವಾಗಿ 3 ಪುಸ್ತಕಗಳು ಬರುತ್ತೆ. ಆಫ್ಟರ್ ದ ಮೀಟಿಂಗ್ ದೇರ್ ಆರ್ 3 ಬುಕ್ಸ್. ಆಯಿತಾ? ಫಸ್ಟ್ ಸ್ಪೆಲ್ಲಿಂಗ್ ಹೇಳ್ಬಿಡ್ತಾನೆ. ಮೊದಲನೇದು THIRU, ತಿರುಕುರಲ್, KURAL. ತಿರುಕುರಲ್ ಅನ್ನೋ ಒಂದು ಪುಸ್ತಕನ ಬರೀತಾರೆ. ಯಾರು? THIRUVALLUVAR, ತಿರುಕುರಲ್ ಬೈ ತಿರುವಲ್ಲವೂರ್. ಇದು ಕವಿಯ ಹೆಸರು, ತಿರುವಲ್ಲವೂರ್ ಅನ್ನೋರು. ನೆನ್ಪಿಟ್ಕೊಳ್ಳಿ, ತಿರುವಲ್ಲವೂರ್ ಅವ್ರದ್ದು ಒಂದು ಸ್ಟೋರಿ ಇದೆ. ಇಫ್ ಐ ಆಮ್ ನಾಟ್ ರಾಂಗ್, ಕನ್ಯಾಕುಮಾರಿಗೆ ಹೋದರೆ ಅಲ್ಲಿ ವಿವೇಕಾನಂದ ಅವ್ರು ಕೂತ್ಕೊಂಡು ತಪಸ್ ಮಾಡಿದಂಥ ವಿವೇಕಾನಂದ ಸ್ಟೋನ್ ಇದೆ. ವಿವೇಕಾನಂದ ಸ್ಟೋನ್ ಮೇಲ್ಗಡೆ ನಿಮ್ಗೊಂದು ದೊಡ್ಡ ಸ್ಟ್ಯಾಚ್ಯೂ ಕಾಣುತ್ತೆ. ದಟ್ ಸ್ಟ್ಯಾಚ್ಯೂ ಈಸ್ ಆಫ್ ತಿರುವಲ್ಲವೂರ್. ಈ ಕವಿ ಬಗ್ಗೆನೇ ಒಂದು ಸ್ಟ್ಯಾಚ್ಯೂ ಇದೆ ತಮಿಳ್ನಾಡಲ್ಲಿ. ಇಫ್ ಐ ಆಮ್ ನಾಟ್ ರಾಂಗ್, ಇಟ್ ಶುಡ್ ಬಿ ಇನ್ ಕನ್ಯಾಕುಮಾರಿಯಲ್ಲಿ ಸಿಗ್ಬೋದು ನಿಮ್ಗೆ ಆ ಸ್ಟ್ಯಾಚ್ಯೂ. ತಿರುವಲ್ಲವೂರ್ ಅವರು ಯಾಕೆ? ಅವರು ಅತಿ ಮುಖ್ಯವಾದಂಥ ಒಂದು ರಚನೆನ ಮಾಡಿದ್ದಾರೆ. ಅದ್ರ ಹೆಸರು ಬಂದುಬಿಟ್ಟು ತಿರುಕುರಲ್ ಅನ್ನೋ ಒಂದು ಪುಸ್ತಕನ ಬರೀತಾರೆ. ಓಕೆ, ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಬುಕ್ಸ್ ದಟ್ ವೇರ್ ಪ್ರೊಡ್ಯೂಸ್ಡ್ ಡ್ಯೂರಿಂಗ್ ದ ಸಂಗಮ್ ಏಜ್. ಇದ್ರ ಬಗ್ಗೆ UPSC ಕ್ವಶನ್ ಬರ್ಬೋದು. ತಿರುಕುರಲ್ ವಾಸ್ ರಿಟನ್ ಬೈ ತಿರುವಲ್ಲವೂರ್. ನೆನ್ಪಿಟ್ಕೊಳ್ಳಿ, ತಿರುವಲ್ಲವೂರ್ ಅವ್ರ ಸ್ಟ್ಯಾಚ್ಯೂ ಎಲ್ಲಿದೆ? ಇಫ್ ಐ ಆಮ್ ನಾಟ್ ರಾಂಗ್, ಕನ್ಯಾಕುಮಾರಿಯಲ್ಲೇ ಇದೆ. ವಿವೇಕಾನಂದ ಅದು ಸ್ಟೋನ್ ಇದೆ ಅಲ್ವಾ, ಅದ್ರ ಮೇಲ್ಗಡೆ ಕಟ್ಟಿದ್ದಾರೆ. ಯಾಕಂದ್ರೆ ನಂಗೆ ಚಿಕ್ಕ ವಯಸ್ಸಲ್ಲಿ ಹೋಗಿ ನಾನು ಇದು ನೋಡಿದ್ದು ನೆನಪಿದೆ ನನಗೆ. ಇಫ್ ಐ ಆಮ್ ನಾಟ್ ರಾಂಗ್ 8th ಸ್ಟ್ಯಾಂಡರ್ಡಲ್ಲಿ ತಿರುವಲ್ಲವೂರ್ ಅವ್ರ ಸ್ಟ್ಯಾಚ್ಯೂನೇ ಅದು. ಆ್ಯಂಡ್ ಇಟ್ ಈಸ್ ಇನ್ ಕನ್ಯಾಕುಮಾರಿ, ಇಫ್ ಐ ಆಮ್ ನಾಟ್ ರಾಂಗ್. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ 2 ಬುಕ್ಸ್ ಒಂದಕ್ಕೊಂದು ಕನೆಕ್ಟ್ ಆಗಿದೆ. ಫಸ್ಟ್ ಸ್ಪೆಲ್ಲಿಂಗ್ ಹೇಳ್ಬಿಡ್ತಾನೆ. ಮೊದಲನೇದು ಬಂದು ಶಿಲಾಪತಿಕಾರಂ, SI, ಶಿಲಾ ಅಂದರೆ ಶಿಲೆ. ಆಯಿತಾ? ಶಿಲಾಪದಿಕಾರಂ,
ಸಿಲಪದಿಕಾರಂ. ಆ್ಯಂಡ್ ಮೂರನೇ ಬುಕ್ ಬಂದು MANNIMEKALAI ಮನ್ನಿಮೆಕಲೈ ಆಯಿತಾ. ಒಂದು ಮನ್ನಿಮೆಕಲೈ, ಇನ್ನೊಂದು ಸಿಲಪದಿಕಾರಂ. ಇದೆರಡು ಒಂದಕ್ಕೊಂದು ಸಂಬಂಧ ಇರುವಂಥ ಪುಸ್ತಕಗಳು. ದೀಸ್ 2 books ಆರ್ ವೆರಿ ಫೇಮಸ್ ಇನ್ ತಮಿಳ್ನಾಡು. ಕತೆ ತುಂಬ 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 ಮುಖ್ಯವಾದಂಥದ್ದು. ಕತೆನ ಹೇಳ್ತೇನೆ ಸ್ವಲ್ಪ ತಲ್ಲಿ, ಬಟ್ ನೆನ್ಪಿಟ್ಕೊಳ್ಳಿ, ಸಿಲಪದಿಕಾರಂ ಮತ್ತು ಮನ್ನಿಮೆಕಲೈ ಇದೆ ಅಲ್ವಾ, ಇದೆರಡು ಪುಸ್ತಕಗಳು ಒಂದಕ್ಕೊಂದು ಸಂಬಂಧ ಇರುವಂಥ ಸ್ಟೋರಿ ಲೈನ್ ಆಯಿತಾ. ಸಿಲಪದಿಕಾರಂನ ಪಡೆದಿದ್ದು ಇಲಾಂಗೋ ಅದಿಗಲ್. ಇವಾಗ ಆರಾಮ್ಸೆ ಹೇಳ್ತೇನೆ ಹೆಸರನ್ನ. ಇದನ್ನು ಬರೆದಿದ್ದು ಇಲಾಂಗೋ ಅದಿಗಲ್. ಇಲಾಂಗೋ ಲುಕ್ಸ್ ಲೈಕ್ ಅ ವೆರಿ ಫಾರಿನ್ ನೇಮ್, ಅದಕ್ಕೆ ಈಸಿಯಾಗಿ ಪ್ರೊನೌನ್ಸ್ ಆಗ್ತಿದೆ ನನಗೆ. ಇದನ್ನು ಬರೆದಿದ್ದು ಇಲಾಂಗೋ ಅದಿಗಲ್. ಇದನ್ನು ಬರೆದಿದ್ದು ಸತ್ತನಾರ್. ನೆನ್ಪಿಟ್ಕೊಳ್ಳಿ, ಪ್ರೊನೌನ್ಸಿಯೇಷನ್ ನಾನು ಮಾಡ್ತಿರೋದು ಸತ್ತನಾರ್ ಅಂತ. ಓಕೆ, ಈ ಬುಕ್ನ ಬರೆದಿದ್ದು ಸತ್ತನಾರ್ ಅಂತ, ಬಟ್ ಸ್ಪೆಲ್ಲಿಂಗ್ನ ಚಟ್ಟನಾರ್ ಅಂತ ಬರೀತಾರೆ. CHATTANAR. ಇಟ್ ಈಸ್ ಸತ್ತನಾರ್. ಬರ್ದಿದ್ದು ಸತ್ತನಾರ್, ಬಟ್ ಹೇಳ್ಬೇಕಾದ್ರೆ ಚಟ್ಟನಾರ್ ಅಂತ ಬರಿಬೇಕಾಗತ್ತೆ. ಓಕೆ, ಸೊ 3 ಇಂಪಾರ್ಟೆಂಟ್ ಬುಕ್ಸ್ ದಟ್ ಕೇಮ್ ಔಟ್ ಡ್ಯೂರಿಂಗ್ ಸಂಗಮ್ ಏಜ್ ವಾರ್ ತಿರುಕುರಲ್ ಬೈ ತಿರುವಲ್ಲವೂರ್, ಸಿಲಪದಿಕಾರಂ ಬೈ ಇಲಾಂಗೋ ಅಡಿಗಲ್, ಆ್ಯಂಡ್ ಮನ್ನಿಮೆಕಲೈ ಬೈ ಸತ್ತನಾರ್. ಓಕೆ, ಸತ್ತನಾರ್. ಸ್ಪೆಲ್ಲಿಂಗ್ ಸ್ವಲ್ಪ ವಿಚಿತ್ರವಾಗಿ ಬರೆದಿದ್ದಾರೆ. ಆ್ಯಂಡ್ ಸಿಲಪದಿಕಾರಂ ಮತ್ತು ಮನ್ನಿಮೆಕಲೈ ಇದೆ ಅಲ್ವಾ, ಇದೆರಡು ಪುಸ್ತಕಗಳು ಒಂದಕ್ಕೊಂದು ಕನೆಕ್ಟೆಡ್ ಆ್ಯಂಡ್ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೋರಿ. ಇವಾಗ ನಾನು ನಿಮ್ಗೆ ಆ ಸ್ಟೋರಿ ಬಗ್ಗೆ ಹೇಳಬೇಕು, ಬಿಕಾಸ್ ಇಟ್ಸ್ ಅ ಪಾರ್ಟ್ ಆಫ್ ದ ಸಿಲೆಬಸ್. ಸೊ ಇವಾಗ ಇದು ಬರ್ಕೊಂಡ್ರ, ಒಂದು ಸ್ಕ್ರೀನ್ಶಾಟ್ ಕೂಡ ತಗೊಳ್ಳಿದ್ರದ್ದು. ಜಸ್ಟ್ ಟೇಕ್ ಅ ಸ್ಕ್ರೀನ್ಶಾಟ್ ಆಫ್ ದಿಸ್. ಓಕೆ, ಸೊ ಮುಂದೆ ಹೋಗೋಣ. ಇವಾಗ ಸ್ಟೋರಿ ಬಗ್ಗೆ ಹೇಳ್ತಾನೆ. ಸ್ಟೋರಿ ಹೇಗೆ ಹೋಗೋಣ ಅಂದರೆ, ಫಸ್ಟ್ ಸಿಲಪದಿಕಾರಂ ಪುಸ್ತಕದ ಬಗ್ಗೆ ಹೇಳ್ತಾನೆ. ಸಿಲಪದಿಕಾರಂ. ಓಕೆ, ಸಿಲಪದಿಕಾರಂ ರಿಟನ್ ಬೈ ಇಲಾಂಗೋ ಅಡಿಗಲ್. ಸೊ ಸಿಲಪದಿಕಾರಮಲ್ಲಿ ಏನಾಗುತ್ತೆ ಅಂದರೆ, ಕೆಲವೊಂದು ಕ್ಯಾರೆಕ್ಟರ್ಸ್ ಇದೆ. ಒಂದು ಗಂಡ ಹೆಂಡತಿ ಇರ್ತಾರೆ ಆಯಿತಾ. ಇವರು ಗಂಡ ಹಾಗೂ ಈಕೆ ಅವನ ಹೆಂಡತಿ. ಒಂದು ಗಂಡ ಹೆಂಡತಿ ಇರ್ತಾರೆ. ಗಂಡನ ಹೆಸರು ಬಂದುಬಿಟ್ಟು ಕೋವಲಂ, KOVALAM, ಕೋವಲಂ ಅಂತ. ಅವರ ಹೆಂಡತಿ ಹೆಸರು ಬಂದು ಕನ್ನಗಿ. ಇವಾಗ ಕನ್ನಗಿ ಅಂತ ನಾನು ನಿಮಗೆಲ್ಲೋ ಹೇಳಿದ್ದೆ, ಎಲ್ಲಿ, ದ ಕರ್ಸ್ ಆಫ್ ಕನ್ನಗಿ. ಒಂದು ರಾಜನಿಗೆ ಶಾಪ ಕೊಡ್ತಾರೆ ಅಂತ ನೆನಪಿದೆಯಾ. ನಿಜುನ್ ಅವರ ರಾಜನ ಹೆಸರು ಕೂಡ ಹೇಳ್ಬಿಡ್ತಾನೆ. ನೋಡಿ, ಫಸ್ಟ್ ಇದು ನೋಡ್ಕೊಳ್ಳಿ. ಈ ಬುಕ್ಕಲ್ಲಿ 2 ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಇದೆ, ಕೋವಲಂ ಮತ್ತು ಕನ್ನಗಿ ಆಯಿತಾ. ನೆಕ್ಸ್ಟ್ ಇವರಿಬ್ಬರು ಕತೆ ಬಂದಾಗ ಅವಾಗ ಪಾಂಡ್ಯಗಳ ರಾಜನ ಹೆಸರು ಬಂದುಬಿಟ್ಟು, ಫಸ್ಟ್ ಸ್ಪೆಲ್ಲಿಂಗ್ ಬರೀತಾನೆ, NEDUJELIYAN, ನೆಡುಜಲಿಯನ್. ಹೇಳಿದೆ ಅಲ್ವಾ, ನೆಡುಜಲಿಯನ್ ಇಂಪಾರ್ಟೆಂಟ್ ರೂಲರ್ ಆಫ್ ಪಾಂಡ್ಯ ಅಂತ. ಸೊ ಇವರಿಗೆ ಕನ್ನಗಿಯವರು ಒಂದು ಶಾಪ ಕೊಡ್ತಾರೆ. ಆ ಸ್ಟೋರಿ ಅಂತ ನಾನೀಗ ಹೇಳ್ತೇನೆ. ಸೊ ಇವಾಗ 3 ಹೆಸರು ಹೇಳಿದ್ದಾನೆ, ಕೋವಲಂ, ಕನ್ನಗಿ, ನೆಡುಂಜಲಿಯನ್. ನೆಡುಂಜಲಿಯನ್ ಯಾರು, ಆ ಕಾಲದ ಪಾಂಡ್ಯಗಳ ರಾಜ ಆಯಿತಾ. ಇವಾಗ ಸ್ಟೋರಿ ವಿಷಯಕ್ಕೆ ಬಂದರೆ, ಕೋವಲಂ ಅವರು ರಾಜನ ಆಸ್ಥಾನದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಹಿ ವಾಸ್ ವರ್ಕಿಂಗ್ ವಿತ್ ಹಿಮ್. ಕೋವಲಂ ಅನ್ನೋರು ನೆಡುಂಜಲಿಯನ್ ರಾಜನ ಆಸ್ಥಾನದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅದೇ ಥರ ನೆಡುಂಜಲಿಯನ್ ಆಸ್ಥಾನದಲ್ಲಿ ಒಂದು ಮಹಿಳೆ ಇರ್ತಾಳೆ. ಅವಳ ಹೆಸರು ಬಂದು ಮಾಧವಿ ಅಂತ. ದೆರ್ ವಾಸ್ ಅ ಫೀಮೇಲ್ ಕಾಲ್ಡ್ ಆಸ್ ಮಾಧವಿ. ಇವರು ನೆಡುಂಜಲಿಯನ್ ಆಸ್ಥಾನದಲ್ಲಿ ನರ್ತಕಿಯಾಗಿ ಕೆಲಸ ಮಾಡ್ತಿರ್ತಾರೆ. ನಾಗವಲ್ಲಿ ನೆನಪಿದೆ ಅಲ್ವಾ, ಡ್ಯಾನ್ಸರ್. ಅದೇ ಥರ ಮಾಧವಿ ಕೂಡ ಇಲ್ಲಿ ಡ್ಯಾನ್ಸರ್. ಇವಾಗ ಏನಾಗತ್ತಂದರೆ, ಕೋವಲಂ ಅವರು ಓಕೆ ನೆಡುಂಜಲಿಯನ್ ಆಸ್ಥಾನದಲ್ಲಿ ಕೆಲಸ ಮಾಡಬೇಕಾದ್ರೆ ಇವರು ಮಾಧವಿನ ನೋಡಿ ಇವ್ರ ಮೇಲೆ ಪ್ರೀತಿ ಹುಟ್ಟತ್ತೆ. ದೆರ್ ಈಸ್ ಅ ಲವ್ ಸ್ಟೋರಿ ಹಿಯರ್. ಅಗೋ ಈ ಥರ ಒಂದು ಪ್ರೀತಿ, ಪ್ರೇಮದ ಒಂದು ಆಸೆ ಆಯಿತಾ. ಇವರಿಬ್ಬರು ಪ್ರೀತಿಯಲ್ಲಿ ಮುಳುಗೋಗ್ತಾರೆ. ಕೋವಲಂಗೆ ಆಲ್ರೆಡಿ ಮದುವೆ ಆಗಿದೆ. ಯಾರ ಜೊತೆ, ಕನ್ನಗಿ ಜೊತೆ. ಬಟ್ ಏನಾಗುತ್ತೆ, ನೆಡುಂಜಲಿಯನ್ ಆಸ್ಥಾನದಲ್ಲಿ ಕೆಲಸ ಮಾಡಬೇಕಾದ್ರೆ ಕೋವಲಂ ಅವರು ಮಾಧವಿನ ನೋಡಿ ಅವ್ರ ಮೇಲೆ ಆಸೆ ಪಟ್ಟು ಇಬ್ಬರ ಮೇಲೆ ಪ್ರೀತಿ ಆಗತ್ತೆ. ಬೋತ್ ಫಾಲ್ ಇನ್ ಲವ್. ಓಕೆ, ಕೋವಲಂ ಅವ್ರಿಗೆ ಕೂಡ ಇವರು ಮಾಧವಿಯರು ಇಷ್ಟ ಆಗ್ತಾರೆ, ಮಾಧವಿಗೆ ಕೂಡ ಕೋವಲಂ ಇಷ್ಟ ಆಗ್ತಾರೆ. ಲವ್ ಸ್ಟೋರಿ ನಡೀತಾ ಇದೆ. ದಿಸ್ ಈಸ್ ನಾಟ್ ಅಫಿಷಿಯಲ್, ದಿಸ್ ಇಸ್ ಎಕ್ಸ್ಟ್ರಾ ಮ್ಯಾರೈಟಲ್ ಅಫೇರ್. ಇದು ಇಲ್ಲಿಗಲ್, ಇದು ಎಕ್ಸ್ಟ್ರಾ ಮ್ಯಾರೈಟಲ್ ಅಫೇರ್. ಗೊತ್ತಿದೆ ಅಲ್ವಾ, ಮದುವೆ ಆಗಿರೋ ವಿವಾಹಿತ ಗಂಡು ಇನ್ನೊಂದು ಹೆಣ್ಣನ್ನು ಪ್ರೀತಿಸಿದರೆ ಎಕ್ಸ್ಟ್ರಾ ಮ್ಯಾರೈಟಲ್ ಅಫೇರ್ ಆಗುತ್ತೆ. ಸೊ ಯಾರ್ಯಾರಿಗೀಗ ಎಕ್ಸ್ಟ್ರಾ ಮ್ಯಾರೈಟಲ್ ಅಫೇರ್ ಇದೆ, ಕೋವಲಂಗೆ ಮತ್ತು ಮಾಧವಿಗೆ ಆಯಿತಾ. ಇವಾಗ ಏನಾಗುತ್ತೆ, ಕೋವಲಂ ಒಂದಿನ ಅವ್ರ ಮನೆಗೆ ವಾಪಸ್ ಹೋಗ್ತಾರೆ. ವೆನ್ ಈ ಗೋಸ್ ಬ್ಯಾಕ್ ಟು ದ ಹೌಸ್, ಅವ್ರ ಮನೆಗೆ ಹಿಂದಿರುಗಿ ಹೋದಾಗ ಇವಾಗ ಏನಾಗುತ್ತೆ, ಅವರು ತಮ್ಮ ಧರ್ಮಪತ್ನಿನ ನೋಡ್ತಾರೆ. ಅಫ್ಕೋರ್ಸ್ ಮನೆಯಲ್ಲಿ ಪಾಪ ಹೆಂಡತಿ ಇದ್ದಾಳೆ. ಸೊ ಯಾವಾಗ ಅವರು ಹೆಂಡತಿನ ನೋಡ್ತಾರಲ್ವ, ಅವ್ರಿಗೆ ಒಂದು ಪಾಪ ಪ್ರಜ್ಞೆ ಕಾಡುತ್ತೆ. ಹಿ ಅಂಡರ್ಸ್ಟ್ಯಾಂಡ್ಸ್ ದಟ್ ವಾಟ್ ಮಿಸ್ಟೇಕ್ ಹಿ ಡಿಡ್. ಗುರು, ನನಗೊಂದು ಹೆಂಡತಿ ಇದ್ದಾಳೆ, ಮಾಧವಿ, ನಾನು ಪ್ರೀತಿಸಿಬಿಟ್ಟೆ, ಬಟ್ ಕನ್ನಗಿ ನನ್ನ ಧರ್ಮಪತ್ನಿ. ಸೊ ಅವ್ರು ಏನು ಹೇಳ್ತಾರೆ, ಕೋವಲಂ ಅವರು ಕನ್ನಗಿ ಹತ್ರ ಹೋಗಿ ಎಲ್ಲ ಹೇಳಿಬಿಡ್ತಾರೆ. ನೋಡಮ್ಮ, ನಾನು ಮಾಧವಿ ಅನ್ನೋ ಹುಡುಗಿ ಜೊತೆ ಒಂದು ಸಂಬಂಧನ ಇಟ್ಕೊಂಡಿದ್ದೆ, ನನ್ನ ಕಡೆಯಿಂದ ತಪ್ಪಾಗಿದೆ, ದಯವಿಟ್ಟು ನನ್ನ ಕ್ಷಮಿಸು, ಇನ್ಮೇಲೆ ನಾನು ಇಂಥ ತಪ್ಪನ್ನ ಮಾಡಲ್ಲ, ನಾನು ನಿನಗೆ ವಾಟ್ ಯು ಕ್ಯಾನ್ ಸೇ, ನಿನ್ನ ಜೊತೆನೇ ಇರ್ತೇನೆ ಅಂತ ಹೇಳ್ತಾರೆ. ಬಟ್ ಕನ್ನಗಿ ಅವ್ರು ಏನು ಹೇಳ್ತಾರೆ ಅಂದರೆ, ನೋಡು ಮಿಸ್ಟರ್ ಹಸ್ಬೆಂಡ್, ನೀನು ನನಗೆ ಮೋಸ ಮಾಡಿದ್ಯಾ, ಯು ಹ್ಯಾವ್ ಚೀಟೆಡ್ ಆನ್ ಮೀ. ನಾನು ನಿನ್ನ ಜೊತೆ ಇರ್ತೇನೆ, ಐ ವಿಲ್ ಬಿ ದೇರ್ ವಿತ್ ಯು, ಬಟ್ ಓನ್ಲಿ ಒನ್ ಕಂಡೀಷನ್. ಆ ಕಂಡೀಷನ್ ಏನಂದರೆ, ನಾನು ಈ ಊರನ್ನ ಬಿಟ್ಟು ದೂರ ಹೊರಟೋಗೋಣ ಅಂತ ಹೇಳ್ತಾರೆ. ನೋಡಿ ಸ್ಟೋರಿ, ಕೋವಲಂ ಅವರು
ಮಾಧವಿಯವರು ಲವ್ ಮಾಡ್ಕೊಂಡ್ಮೇಲೆ ಆ ಸ್ಟೋರಿ ಕನ್ನಗಿಗೆ ಗೊತ್ತಾಗದಾಗ ಕನ್ನಗಿಯವ್ರು ಏನು ಹೇಳ್ತಾರೆ, ಕೋವಲಂ ಮಿಸ್ಟರ್ ಮೈ ಡಿಯರ್ ಹಸ್ಬೆಂಡ್, ಓಕೆ ನಾನು ನಿನ್ನ ಅಕ್ಸೆಪ್ಟ್ ಮಾಡ್ತೇನೆ, ಬಟ್ ನೀನು ನನ್ನ ಜೊತೆ ಬಂದುಬಿಡು, ಇಬ್ಬರು ದೂರ ಹೊರಟೋಗೋಣ ಅಂತ. ಆಮೇಲೆ ಕೋವಲಂ ಅವ್ರು ಕೇಳ್ತಾರೆ, ನೋಡಮ್ಮ ನನಗಿರೋ ಕೆಲಸ ರಾಜನ ಆಸ್ಥಾನದಲ್ಲಿ, ಯಾರು ರಾಜ? ನೆಡುಂಜೆಲಿಯನ ಆಸ್ಥಾನದಲ್ಲಿ ನಂಗೊಂದು ಕೆಲಸ ಇದೆ, ಇವಾಗ ನೀನು ಕೆಲಸ ಬಿಟ್ಟು ಹೋಗು ಅಂತ ಹೇಳ್ತಾ ಇದೀಯ, ನಾನಿನ್ನ ಹೇಗೆ ಸಾಕ್ಲಿ ಅಂತ ಕೇಳ್ತಾರೆ. ಅವಾಗ ಕನ್ನಗಿ ಅವ್ರು ಏನು ಹೇಳ್ತಾರೆ ನೋಡಿ, ಆ್ಯಂಕ್ಲೆಟ್. ಆ್ಯಂಕ್ಲೆಟ್ ಅಂದರೆ ಕೈಗೆ ಬ್ರೇಸ್ಲೆಟ್ ಹಾಕ್ಕೊಳ್ತೇವೆ ಗೊತ್ತಾ ನೀವು, ಕೈಗೆ ಏನಾದ್ರು ಚೇನ್ ಹಾಕ್ಕೊಂಡ್ರೆ ಇದನ್ನು ಬ್ರೇಸ್ಲೆಟ್ ಅಂತ ಕರೀತಾರೆ, ಅದನ್ನು ನೀವು ಕಾಲ್ಗೆ ಹಾಕ್ಕೊಂಡು ಇದನ್ನ ಆ್ಯಂಕ್ಲೆಟ್ ಅಂತ ಕರೀತಾರೆ. ಕನ್ನಡದಲ್ಲಿ ನಾವು ಇದನ್ನ ಗೆಜ್ಜೆ ಅಂತ ಕರಿತೇವೆ, ಗೆಜ್ಜೆ. ಓಕೆ, ಅವಾಗ ಏನಂತಾರೆ, ಕನ್ನಗಿಯವರು ತಮ್ಮ ಕಾಲ ಹತ್ರ ಇರುವಂಥ ಕಾಲ್ಗೆಜ್ಜೆ ಕೊಡ್ತಾರೆ ಅವರಿಗೆ. ನೋಡಿ, ಕನ್ನಗಿ ಹತ್ರ ಇರುವಂಥ ಕಾಲ್ಗೆಜ್ಜೆ ಇದೆ ಅಲ್ವಾ, ಇದು ತುಂಬ ಕಾಸ್ಟ್ಲಿ ಆಗಿರುತ್ತೆ. ಇಂಥ ಒಂದು ಕಾಲ್ಗೆಜ್ಜೆ ಕನ್ನಗಿಯದಂತ ಇದೆ ಅಂತ ಕೋವಲಂ ಅವ್ರಿಗೆ ಕೂಡ ಗೊತ್ತಿರಲ್ಲ. ತುಂಬ ರಿಚ್ ಆಗಿರುವಂಥ, ತುಂಬ ಪವರ್ಫುಲ್ ಜೆಮ್ಸ್ ಇರುವಂಥ ಒಂದು ಕಾಲ್ಗೆಜ್ಜೆನ ತೆಗೆದು ಒಂದೇ ಗೆಜ್ಜೆ ಕೊಡ್ತಾರೆ, ಎರಡಲ್ಲ, ಒಂದು ಗೆಜ್ಜೆನ ತೆಗೆದು ಕೋವಲಮ್ಮಗೆ ಕೊಟ್ಟು ಹೇಳ್ತಾಳೆ, ನೋಡು ಮಿಸ್ಟರ್ ಹಸ್ಬೆಂಡ್, ಇದನ್ನು ತಗೊಂಡೋಗಿ ನೀನು ಅಡ ಇಡು, ಮಾರು, ನಿನಗೆ ಬಿಟ್ಟಿದ್ದು, ತುಂಬ ಅತಿ ಏನಂತಾರೆ ಕಾಸ್ಟ್ಲಿ ಆಗಿರುವಂಥ ಆ್ಯಂಕ್ಲೆಟ್ ಇದು, ಇದನ್ನು ಕೊಟ್ಟು ನೀನು ವಾಪಸ್ ಬಾ ಅಂತ ಹೇಳ್ತಾರೆ. ಅರ್ಥ ಮಾಡ್ಕೊಳ್ಳಿ ಏನಾಗ್ತಿದೆ. ಕನ್ನಗಿಯವರು ಊರು ಬಿಟ್ಟು ಹೋಗ್ಬೇಕಂತ ಡಿಸೈಡ್ ಮಾಡಿದ್ಮೇಲೆ ತಮ್ಮ ದಿನನಿತ್ಯದ ಚಟುವಟಿಕೆಗಳನ್ನ ನೋಡ್ಕೊಳ್ಳೋಕ್ಕೆ, ತಮ್ಮ ಹೊಸ ಜೀವನನ ಪ್ರಾರಂಭಿಸೋಕ್ಕೆ, ಮಾಧವಿನ ಬಿಟ್ಟು ದೂರ ಹೋಗೋಕ್ಕೆ ತಮ್ಮ ಕಾಲ್ ಗೆಜ್ಜೆಯಿಂದ ಒಂದು ಗೆಜ್ಜೆನ ಕೊಡ್ತಾರೆ. ಆಯಿತಾ, ಆ ಗೆಜ್ಜೆ ಮೇಲೆ ಮುತ್ತುಗಳಿರುತ್ತೆ, ಡೈಮಂಡ್ಸ್ ಇರುತ್ತೆ, ಇಟ್ಸ್ ಅ ವೆರಿ ಕಾಸ್ಟ್ಲಿ ಒನ್. ಕತೆ ಇದು ಕತೆ. ಆಯಿತಾ, ಅವಾಗ ಏನು ಮಾಡ್ತಾರೆ, ಕೋವಲಂ ಅವರು ಇದನ್ನು ತಗೊಂಡೋಗಿ ಒಂದು ಸೇಟು ಹತ್ರ ಅಡ ಇಟ್ಟು ದುಡ್ಡು ತಗೊಬಂದು ಇವರಿಬ್ರು ಈಗ ದೂರ ಹೊರಟೋಗ್ತಾರೆ. ಯಾರ್ಯಾರು? ಕೋವಲಂ ಮತ್ತು ಕನ್ನಗಿಯವರು ಒಬ್ಬರಿಂದ ಒಬ್ಬರು ಜೊತೆ ಮಾಡಿಕೊಂಡು ದೂರ ಹೊರಟೋಗ್ತಾರೆ. ಹಿಂಗೆ ದೂರ ಹೋದ್ಮೇಲೆ ಯಾರು ಒಂಟಿ ಆಗ್ತಾರೆ? ಮಾಧವಿಯವರು ಒಂಟಿ ಆಗ್ತಾರೆ. ಆ್ಯಂಡ್ ಏನಂದರೆ ಮಾಧವಿ ಕೂಡ ಇವರು ಕೋವಲಂ ಅಂದರೆ ತುಂಬ ಇಷ್ಟ ಆಗಿರುತ್ತೆ, ಬಿಕಾಸ್ ಲವ್ ಈಸ್ ಗ್ರೇಟ್, ಲವ್ ಈಸ್ ಬ್ಲೈಂಡ್. ಸೊ ಅವಾಗ ಏನಾಗುತ್ತೆ, ಮಾಧವಿಯವರು ಒಂದಿನ ಅದೇ ಸೇಟು ಹತ್ರ ಹೋಗ್ತಿರ್ಬೇಕಾದ್ರೆ ಅವ್ರಿಗೆ ಒಂದು ಕಾಲ್ಗೆಜ್ಜೆ ಕಾಣುತ್ತೆ, ಆ್ಯಂಕ್ಲೆಟ್. ಆ ಕಾಲ್ಗೆಜ್ಜೆ ಯಾರ್ದು? ಮಾಧವಿ ಅವ್ರಿಗೆ ಕಾಣುವಂಥ ಕಾಲ್ಗೆಜ್ಜೆ ಕನ್ನಗಿ ಅವ್ರದ್ದು. ಕನ್ನಗಿ ಬಿಚ್ಕೊಟ್ಟಿರ್ತಾಳಲ್ವ ಒಂದು ಗೆಜ್ಜೆನ, ಅದನ್ನು ಮಾಧವಿಯವ್ರು ನೋಡ್ತಾರೆ. ಮಾಧವಿಗೆ ಸ್ವಲ್ಪ ಜಲಸಿ, ಹೊಟ್ಟೆ ಉರಿ. ಮಾಧವಿಗೆ ಇನ್ನೊಂದು ವಿಷಯ ಗೊತ್ತಿರತ್ತೆ, ಅದೇನಂದರೆ ಇವರು ಕನ್ನಗಿಯವ್ರು ಕೊಟ್ಟಿರುವಂಥ ಕಾಲ್ಗೆಜ್ಜೆದು ಎಕ್ಸಾಕ್ಟ್ ಸೇಮ್ ಟು ಸೇಮ್ ಕಾಪಿ. ಮತ್ತೆ ಹೇಳ್ತಾ ಇದ್ದಾನೆ, ಕನ್ನಗಿಯವರು ಕೊಟ್ಟಿರುವಂಥ ಕಾಲ್ಗೆಜ್ಜೆದು ಎಕ್ಸಾಕ್ಟ್ ಸೇಮ್ ಟು ಸೇಮ್ ಕಾಪಿ ಇದೆ ಅಲ್ವಾ, ಅದು ಆ ರಾಜನ ಹೆಂಡತಿ ಹತ್ರ ಕೂಡ ಇರುತ್ತೆ. ಆ ರಾಜ ಯಾರು? ನೆಡುಂಜೆಲಿಯನ್ ಅವರ ಹೆಂಡತಿ ಹತ್ರ ಕೂಡ ಅದೇ ಥರದ ಕಾಲ್ಗೆಜ್ಜೆ ಇರುತ್ತೆ. ಇವಾಗ ಏನು ಮಾಡ್ತಾಳೆ ಮಾಧವಿಯವರು ಅಂದರೆ, ಆ ರಾಜನ ಹೆಂಡತಿಯ ಕಾಲ್ಗೆಜ್ಜೆನಲ್ಲಿ ಒಂದನ್ನು ಎತ್ಕೊಂಡು ಬಚ್ಚಿಟ್ಬಿಡ್ತಾಳೆ. ಶಿ ಟೇಕ್ಸ್ ಒಂದನ್ನು ಕಳ್ತನ ಮಾಡಿ ಬಚ್ಚಿಟ್ಟು ರಾಜನ ಹತ್ರ ಏನು ಹೇಳ್ತಾಳೆ ಅಂದರೆ, ರಾಜ ನಿನ್ನ ಹೆಂಡತಿ ಕಾಲಲ್ಲಿದ್ದ ಕಾಲ್ಗೆಜ್ಜೆ ಇದೆ ಅಲ್ವಾ, ಅದನ್ನು ಬೇರೆ ಯಾರೂ ಅಲ್ಲ, ಕೋವಲಂ ಅನ್ನೋ ವ್ಯಕ್ತಿ, ಅದೇ ನಿನ್ನ ಆಸ್ಥಾನದಲ್ಲಿ ಕೆಲಸ ಮಾಡ್ತಿದ್ದಲ್ವಾ, ಕೋವಲಂ ಅವರು ಕದ್ದು ಸೇಟುಗೆ ಅಡ ಇಟ್ಟು ಮಾರಿ ಗಂಡ ಹೆಂಡತಿ ಊರು ಬಿಟ್ಟು ಓಡೋಗಿದ್ದಾರೆ ಅಂತ ಕತೆ ಫ್ರೇಮ್ ಮಾಡ್ತಾಳೆ. ಮತ್ತೆ ಹೇಳ್ತಾ ಇದ್ದಾನೆ, ಕನ್ನಗಿ ಕೊಟ್ಟಂಥ ಕಾಲ್ಗೆಜ್ಜೆಯ ಎಕ್ಸಾಕ್ಟ್ ಸೇಮ್ ಟು ಸೇಮ್ ಕಾಪಿ ಆ ರಾಜನ ಹೆಂಡತಿ ಹತ್ರ ಕೂಡ ಇರುತ್ತೆ. ಆ ಹೆಂಡತಿಯ ಒಂದು ಕಾಲ್ಗೆಜ್ಜೆನ ಇವಳು ಬಚ್ಚಿಟ್ಟು, ಯಾರು ಮಾಧವಿಯವರು ಬಚ್ಚಿಟ್ಟು ರಾಜನ ಹತ್ರ ಹೋಗಿ, ನೋಡು ಮಿಸ್ಟರ್ ರಾಜ, ನಿನ್ನ ಆಸ್ಥಾನದಲ್ಲಿ ಕೆಲಸ ಮಾಡ್ತಿದ್ದಂಥ ಕೋವಲಂ ಅನ್ನೋ ವ್ಯಕ್ತಿ ನಿನ್ನ ಹೆಂಡತಿಯ ಒಂದು ಕಾಲ್ಗೆಜ್ಜೆನ ಕದ್ದು ಅದನ್ನು ಸೇಟುಗೆ ಕೊಟ್ಟು ದುಡ್ಡು ತಗೊಂಡು ಪರಾರಿ ಆಗಿದ್ದಾನೆ ಅಂತ ಫ್ರೇಮ್ ಮಾಡ್ತಾರೆ. ಬಟ್ ಕನ್ನಗಿಯವರು ಆ್ಯಕ್ಚುಲಿ ಕಾಲ್ಗೆಜ್ಜೆನ ತಮ್ಮ ಕಾಲ್ಗೆಜ್ಜೆನ ಬಿಚ್ಚಿ ಕೊಟ್ಟಿರ್ತಾರೆ. ಬಟ್ ದೇರ್ ಆರ್ 2 pairs, 2 ಜೋಡಿ ಇದೆ ಅಲ್ಲಿ. ಆಯಿತಾ, ಒಂದು ಜೋಡಿ ಏನಾಗಿದೆ, ಈಗ ಕನ್ನಗಿ ಹತ್ರ ಒಂದು ಕಾಪಿ ಇದೆ, ಒಂದು ಗೆಜ್ಜೆ ಇದೆ, ಅವಳ ಇನ್ನೊಂದು ಗೆಜ್ಜೆ ಅಂಗಡಿಯಲ್ಲಿದೆ. ಬಟ್ ಮಾಧವಿ ಏನು ಮಾಡಿದ್ದಾಳೆ, ರಾಣಿ ಹತ್ರ ಇದ್ದಂಥ ಒಂದು ಕಾಲ್ಗೆಜ್ಜೆನ ಕಳ್ತನ ಮಾಡಿ ಬಚ್ಚಿಟ್ಟು ಕೋವಲಂ ಅವರು ನಿಮ್ಮ ಕಾಲ್ಗೆಜ್ಜೆನ ಅಂಗಡಿಗೆ ಮಾರಿ ಓಡೋಗಿದ್ದಾನೆ ಅಂತ ಹೇಳ್ತಾರೆ. ಅವಾಗ ಏನಾಗುತ್ತೆ, ನೆಡುಂಜೆಲಿಯನ್ ಇದ್ದಾರಲ್ವಾ, ನೆಡುಂಜೆಲಿಯನ್ ಅವರು ತಮ್ಮ ಆಸ್ಥಾನದ ಭಟರಿಗೆ ಆದೇಶ ಕೊಡ್ತಾರೆ. ಏನು ಆದೇಶ ಕೊಡ್ತಾರೆ, ಆ ಕೋವಲಂ ಎಲ್ಲೇ ಇರಲಿ ಅವನ್ನ ಎತ್ತಾಕೊಂಡು ಬರ್ರಪ್ಪ ಅಂತ. ಸೊ ಅವರು ಕೋವಲಂನ ಹಿಡ್ಕೊಂಡು ಬಂದ್ಬಿಡ್ತಾರೆ. ಇವಾಗ ಸ್ಟೋರಿಯಲ್ಲಿ ಏನಾಗುತ್ತೆ ಅಂದರೆ, ಕೋವಲಂನ ಆ ರಾಜನ ಆಸ್ಥಾನಕ್ಕೆ ಕರ್ಕೊಬಂದಾಗ ಕೋವಲಂಗೆ ಮಾತಾಡೋ ಅಧಿಕಾರ ಕೂಡ ಕೊಡಲ್ಲ. ಅವನ್ನ ಬಂದಾಗ ಬಂಧಿಸ್ಕೊಂಡು ಬರ್ದಿರ್ತಾರಲ್ಲ, ಬಂದ ಕೂಡಲೇ ಅವನಿಗೆ ಮರಣದಂಡನೆನ ಕೊಟ್ಬಿಡ್ತಾರೆ. ಮರಣದಂಡನೆ. ಕೋವಲಂಗೆ ಮಾತಾಡೋಕ್ಕೆ ಕೂಡ ಬಿಡಲ್ಲ, ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೂ ಬಿಡಲ್ಲ, ಬಂದ ಕೂಡಲೇ ಮರಣದಂಡನೆ ಕೊಟ್ಬಿಡ್ತಾರೆ. ಸೊ ಇವಾಗ ಏನಾಗುತ್ತೆ, ಕೋವಲಂನ ಸಾಯಿಸ್ಬಿಡ್ತಾರೆ. ಕೋವಲಂ ಸಾಯೋ ಕಾರಣ ಏನು, ತನ್ನ ರಾಣಿಯ ಕಾಲ್ಗೆಜ್ಜೆನ ಕದ್ದಿದ್ದಾನೆನ್ನೋ ಆರೋಪದ ಮೇಲೆ. ಬಟ್ ಆ ಕಾಲ್ಗೆಜ್ಜೆನ ಕದ್ದಿದ್ದೋದು ಯಾರು? ಮಾಧವಿಯವರು. ಸ್ಟೋರಿ. ಮತ್ತು ಕೋವಲಂ ಅಡ ಇಟ್ಟಿದಂಥ ಕಾಲ್ಗೆಜ್ಜೆ ಯಾರ್ದು? ಅದು ಅವನ ಹೆಂಡತಿ ಕನ್ನಗಿದು, ಒರಿಜಿನಲ್ ಕಾಪಿದು ಒಂದು ಗೆಜ್ಜೆನ ಅಡ ಇಟ್ಟವನೆ. ಸೊ ಬಟ್ ಇವಾಗ ಸ್ಟೋರಿ ನಿಮ್ಗೆ ಅರ್ಥ ಆಗಿರುತ್ತೆ. ಇದರಿಂದ ಏನಾಗುತ್ತೆ, ಕನ್ನಗಿಯವ್ರಿಗೆ ಹುಚ್ಚಿಡಿಯತ್ತಂತೆ. ಕನ್ನಗಿಗೆ ಸ್ವಲ್ಪ ಹುಚ್ಚಿಡ್ಬಿಡತ್ತೆ, ಗಂಡನ್ನ ಸಾಯಿಸ್ಬಿಟ್ರು ಅಂತ. ಅವಳು ಇನ್ನೊಂದು ಕಾಲ್ಗೆಜ್ಜೆ, ಅವಳ ಹತ್ರ ಇನ್ನೊಂದು ಕಾಪಿ ಇರತ್ತಲ್ವ ಕಾಲ್ಗೆಜ್ಜೆದು, ಇನ್ನೊಂದು ಕಾಲ್ಗೆಜ್ಜೆನ ತಗೊಂಡು ಬಂದು ಅದೇ ರಾಜನ ಆಸ್ಥಾನಕ್ಕೆ ಹೋಗ್ತಾಳಂತೆ. ನೋಡು ಮಿಸ್ಟರ್ ರಾಜ, ನೀನೇನು ಹೇಳಿದೆ, ನನ್ನ ಗಂಡ
ನಿನ್ನ ಹೆಂಡತಿಯ ಕಾಲ್ಗೆಜ್ಜೆನ ಕದ್ದು, ಕರೆಕ್ಟಾ, ನಿನ್ನ ಹೆಂಡತಿಯ ಕಾಲ್ಗೆಜ್ಜೆನ ಕದ್ದು ಹೋಗಿದ್ದಕ್ಕೆ ಅವನ್ನ ನೀನು ಸಾಯಿಸಿದ್ಯಾ, ಸರಿ ನಾನು ಒಪ್ಕೊಳ್ತೇನೆ. ನಿನ್ನ ಹೆಂಡತಿ ಹತ್ರ ಒಂದು ಕಾಲ್ಗೆಜ್ಜೆ ಇದೆ, ಕರೆಕ್ಟಾ, ಯಾಕಂದರೆ ಹೆಂಡತಿಗೆ 2 ಕಾಲಿರುತ್ತಲ್ವಾ. ನಿನ್ನ ಹೆಂಡತಿ ರಾಣಿ ಹತ್ರ ಒಂದು ಕಾಲ್ಗೆಜ್ಜೆ ಇದೆ, ಒಪ್ಕೊಳ್ತೇನೆ. ಇನ್ನೊಂದು ಕಾಲ್ಗೆಜ್ಜೆ ಸೇಟು ಹತ್ರ ಇದೆ, ಯಾಕಂದ್ರೆ ನನ್ನ ಗಂಡ ಮಾರಿದ್ದೆ ಅಂತ ನೀನು ಆಪಾದನೆ ಹಾಕಿದ್ಯಾ, ಓಕೆ, ಸೇಟು ಹತ್ರ ಇದೆ. ಹಾಗಾದರೆ ನನ್ನ ಹತ್ರ ಇನ್ನೊಂದು ಕಾಲ್ಗೆಜ್ಜೆ ಹೇಗೆ ಬಂತು ಅಂತ ಕೇಳ್ತಾಳೆ. ಬಿಕಾಸ್ ಗೊತ್ತಿದೆ ಅಲ್ವಾ, ಕನ್ನಗಿ ಅವ್ರು ಕದ್ದು ಕೊಟ್ಟಿರಲಿಲ್ಲ, ಅವ್ರ ಕಾಲಲ್ಲಿರೋ ಒಂದು ಗೆಜ್ಜೆ ಕೊಟ್ಟಿರ್ತಾರೆ. ಸೊ ಇನ್ನೊಂದು ಕಾಲ್ಗೆಜ್ಜೆ ಕನ್ನಗಿ ಹತ್ರ ಹಾಗೆ ಇರುತ್ತೆ. ಸೊ ಅವಳು ಏನು ಹೇಳ್ತಿದ್ದಾಳೆ, ಒಂದು ಕಾಲ್ಗೆಜ್ಜೆ ನಿನ್ನ ಹೆಂಡತಿ ಹತ್ರ ಇದೆ, ಓಕೆ, ಒಂದು ಕಾಲ್ಗೆಜ್ಜೆ ನಿನ್ನ ಹೆಂಡತಿ ಹತ್ರ ಇದೆ, ಇನ್ನೊಂದು ಕಾಲ್ಗೆಜ್ಜೆ ಸೇಟು ಹತ್ರ ಇದೆ, ಮತ್ತು 3ನೇ ಕಾಪಿ ನನ್ನ ಹತ್ರ ಹೇಗಿದೆ ಅಂತ ಕ್ವಶನ್ ಮಾಡ್ತಾಳೆ. ಇವಾಗ ನೆಡುಂಜೆಲಿಯನ್ಗೆ ಅರ್ಥ ಆಗತ್ತೆ. ಏನಂತ ಅರ್ಥ ಆಗತ್ತೆ, ನಮ್ಮ ಕೋವಲಮ್ಮ ಅವರು ಕದ್ದಿರಲಿಲ್ಲ ಅಂತ. ಬಟ್ ಇವಾಗ ಏನಾಗಿದೆ, ಕೋವಲಮ್ಮ ಅವರು ಆಲ್ರೆಡಿ ತೀರೋಗಿದ್ದಾರೆ. ಅದಕ್ಕೆ ಕನ್ನಗಿಯವರು ಅವನಿಗೆ ಒಂದು ಶಾಪ ಹಾಕ್ತಾರೆ. ಆ್ಯಂಡ್ ಆ ಶಾಪ ತುಂಬ ಘೋರವಾದಂಥ ಶಾಪ. ಏನು ಶಾಪ ಹಾಕ್ತಾರೆ ಅಂದರೆ, ನೀನು ಸರ್ವನಾಶ ಆಗೋಗ್ತೀಯ ಅಂತ ಒಂದು ಶಾಪ ಹಾಕ್ತಾಳೆ. ಆ ಶಾಪದ ಎಫೆಕ್ಟ್ ಹೇಗಿರುತ್ತೆ ಅಂದರೆ, ಇಡೀ ಮಧುರೈಗೆ ಬೆಂಕಿ ಹತ್ಕೊಬಿಡತ್ತೆ. ದೆರ್ ಇಸ್ ಅ ಫುಲ್ ಬರ್ನಿಂಗ್ ಸೆನ್ಸೇಷನ್ ಇನ್ ಮಧುರೈ. ಅವಳ ಶಾಪ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂದರೆ, ಆ ರಾಜನ ಆಸ್ಥಾನದ ಅತಿ ಮುಖ್ಯವಾದಂಥ ಊರು ಮಧುರೈಗೆ ಇಡೀ ಬೆಂಕಿ ಹತ್ಕೊಂಡು ಉರಿತಿರತ್ತೆ. ಅರ್ಥ ಆಗ್ತಿದೆಯಾ? ದಿಸ್ ಈಸ್ ವಾಟ್ ದ ಸ್ಟೋರಿ ಟೆಲ್ಸ್. ಇದನ್ನು ಎಲ್ಲಿ ಮೆನ್ಷನ್ ಮಾಡಿದ್ದಾರೆ, ಯಾವ ಪುಸ್ತಕದಲ್ಲಿ ಮೆನ್ಷನ್ ಮಾಡಿದ್ದಾರೆ? ಆ ಪುಸ್ತಕದ ಹೆಸರೇನು? ಶಿಲಾಪದಿಕಾರಮಲ್ಲಿ ಮೆನ್ಷನ್ ಮಾಡಿದ್ದಾರೆ. ಯಾರು ಮೆನ್ಷನ್ ಮಾಡಿದ್ದಾರೆ? ಇಲಾಂಗೋ ಅಡಿಗಲ್ ಅವರು ಬರೆದಿದ್ದಾರೆ. ಓಕೆ, ದಿಸ್ ಈಸ್ ಅಬೌಟ್ ದ ಬುಕ್ ಕಾಲ್ಡ್ ಆಸ್ ಶಿಲಾಪದಿಕಾರಂ. ಇದು ಒಂದು ಪುಸ್ತಕ, ಇನ್ನು ಸ್ಟೋರಿ ಮುಗ್ದಿಲ್ಲ. ಒಂದು ನಿಮಿಷ, ಪೆನ್ನಲ್ಲಿ ಬ್ಯಾಟ್ರಿ ಖಾಲಿಯಾಗಿದೆ, ಜಸ್ಟ್ ಡಿಸ್ಕನೆಕ್ಟ್ ಮಾಡಿ ಮತ್ತೆ ರೀಕನೆಕ್ಟ್ ಮಾಡ್ತೇನೆ. ಸಾರಿ, ಇಂಪಾರ್ಟೆಂಟ್ ಸ್ಟೋರಿನ ಕಟ್ ಮಾಡಿದೆ. ಸೊ ವಾಪಸ್ ಹೋಗೋಣ. ಶಿಲಾಪದಿಕಾರಮಲ್ಲಿ ಇದನ್ನು ಬರೆದಿದ್ದಾರೆ. ಜೊತೆಗೆ ಮಾಧವಿಗೆ ಏನಾಯಿತು ಅಂತ ಮಾತಾಡೋಣ. ಅದಕ್ಕಿಂತ ಮೊದಲು ಕನ್ನಗಿಯವರು ಇದ್ದಾರಲ್ವಾ, ಕನ್ನಗಿಯವರು ಶಾಪ ಹಾಕಿದ್ಮೇಲೆ ತಮ್ಮ ಪ್ರಾಣನ ಕೂಡ ಕಳ್ಕೊಳ್ತಾರೆ. ಸೊ ಇವಾಗ ಕನ್ನಗಿಯವರು ಕೂಡ ತೀರೋಗಿದ್ದಾರೆ, ಕೋವಲಂ ಅವರು ಕೂಡ ತೀರೋಗಿದ್ದಾರೆ. ಸ್ಟೋರಿಯಲ್ಲಿ ಉಳ್ಕೊಂಡಿರೋದು ಯಾರು? ಒಂದು ನೆಡುಂಜೆಲಿಯನ್ ಅನ್ನೋ ರಾಜ ಉಳ್ಕೊಂಡಿದ್ದಾನೆ. ಅವನ ಆಸ್ಥಾನಕ್ಕೆ ಈಗ ಪೂರ್ತಿ ಬೆಂಕಿ ಬಿದ್ದು ಮಧುರೈ ಉರಿತಾ ಇದೆ. ಇನ್ನೊಂದು ಕಡೆ ಇದಕ್ಕೆಲ್ಲ ಕಾರಣರಾದಂಥ ಮಾಧವಿಯವರು ಇನ್ನೂ ಜೀವಂತವಾಗಿದ್ದಾರೆ. ಸೊ ಇದಾದಮೇಲೆ ಇನ್ನೊಂದು ಪುಸ್ತಕ ಬರುತ್ತೆ, ಮಣಿಮೇಕಲಾಯಿ. ಒಂದು ನಿಮಿಷ, ಇದನ್ನು ಸ್ಟೋರಿನ ಸೈಡ್ಗೆ ಹಾಕೋಣ. ಇಲ್ಲಿ ಇನ್ನೊಂದು ಪುಸ್ತಕ ಕಾಣ್ತಿದೆಯಾ, ಮಣಿಮೇಕಲಾಯಿ. ಸೊ ಮಣಿಮೇಕಲಾಯಿ ಪುಸ್ತಕ ಏನು ಹೇಳುತ್ತೆ ಹೇಳಿದೆ ಅಲ್ವಾ, ಇದು KGF ಚಾಪ್ಟರ್ 1 ಆದರೆ ಇದು KGF ಚಾಪ್ಟರ್ 2. ಸೊ ಇದೇನು ಹೇಳುತ್ತೆ, ಮಣಿಮೇಕಲಾಯಿ ಯಾರು ಗೊತ್ತಾ? ಇವಳು ಮಾಧವಿಯ ಮಗಳು. ಮಣಿಮೇಕಲಾಯಿ ಇಸ್ ದ ನೇಮ್ ಆಫ್ ಮಾಧವೀಸ್ ಡಾಟರ್. ಇವಳು ಮಾಧವಿಯ ಮಗಳು. ಹಾಗಾದರೆ ಮಾಧವಿ ಯಾರಿಂದ ಮಗನ ಪಡೆದಿದ್ಲು ಅದು ಕೂಡ ಹೇಳ್ಬಿಡ್ತಾನೆ. ಇಟ್ಸ್ ವೆರಿ ಸಿಂಪಲ್. ತನ್ನ ಪ್ರಿಯಕರನಾದಂಥ ಯಾರು ಆ ವ್ಯಕ್ತಿಯ ಹೆಸರು? ಒಂದು ನಿಮಿಷ. ಮಣಿಮೇಕಲಾಯಿ ಯಾರು? ಮಾಧವಿ ಮತ್ತು ಕೋವಲಂನ ಪ್ರೀತಿಯಿಂದ ಹುಟ್ಟುವಂಥ ಒಂದು ಮಗಳು. ಆ್ಯಂಡ್ ಈಸ್ ಶಿ ಅಫಿಷಿಯಲ್ ಆರ್ ಅನ್ಅಫಿಷಿಯಲ್? ಇವಳು ಅನ್ಅಫಿಷಿಯಲ್, ಬಿಕಾಸ್ ಅವ್ರದ್ದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಆಗಿತ್ತಲ್ವಾ. ಸೊ ಮಣಿಮೇಕಲಾಯಿ ಏನೇ ಆದರೂ ಕೂಡ, ಕೋವಲಂ ಮತ್ತು ಮಾಧವಿಗೆ ಹುಟ್ಟಿದ್ರೂ ಕೂಡ ಈ ಸಂಬಂಧ ಅಫಿಷಿಯಲ್ ಅಲ್ಲ. ಓಕೆ, ನಾಜಾಯಿಜ್ ಅಂತ ಕರೀತಾರೆ ಹಿಂದಿಯಲ್ಲಿ. ಕನ್ನಡದಲ್ಲಿ ಏನಂತಾರೆ ನಂಗೆ ಗೊತ್ತಿಲ್ಲ. ಸೊ ಇವಾಗ ಏನಾಗುತ್ತೆ, ಮಾಧವಿ ಬದುಕಿರ್ತಾಳೆ, ಬಟ್ ಕೋವಲಂ ಅವರು ತೀರೋಗಿರ್ತಾರೆ. ಆ್ಯಂಡ್ ಕನ್ನಗಿ ಅವರು ಕೂಡ ತೀರೋಗಿದ್ದಾರೆ. ಓಕೆ, ಕನ್ನಗಿ ಅವರು ಕೂಡ ತೀರೋಗಿದ್ದಾರೆ. ಇವಾಗ ಊರಿನ ಜನ ಬಾಯಿಗೆ ಬಂದಂಗೆ ಮಾತಾಡ್ಕೊಳ್ತಾರೆ. ನಿಮ್ಗೆ ಗೊತ್ತಿರತ್ತೆ, ಇವಳು ಯಾರ್ಯಾರಿಗೋ ಹುಟ್ಟವಳೆ, ಇವಳು ಅಮ್ಮ ಯಾರ ಜೊತೆ ಮಳ್ಕೊಂಡಿದ್ಲು, ಹಾಗೆ ಹಿಂಗೆ ತುಂಬ ಹ್ಯಾರಾಸ್ಮೆಂಟ್ಸ್ ಆಗ್ತಿರತ್ತೆ. ಯಾರಿಗೋಸ್ಕರ? ಮಣಿಮೇಕಲಾಯಿಗೆ ತುಂಬ ಹ್ಯಾರಾಸ್ಮೆಂಟ್ಸ್ ಆಗ್ತಿರತ್ತೆ. ಅವಳ ಮೇಲೆ ದೌರ್ಜನ್ಯಗಳು ನಡೀತಿರುತ್ತೆ, ಜನ ಬಾಯಿಗೆ ಬಂದಂಗೆ ಮಾತಾಡ್ತಿರ್ತಾರೆ. ಸೊ ದೆರ್ ಈಸ್ ಟು ಮಚ್ ಆಫ್ ಹ್ಯಾರಾಸ್ಮೆಂಟ್ ಆನ್ ಮಣಿಮೇಕಲಾಯಿ. ಇದು ಇಂಡಿಯಾದ ಯಾವುದೇ ಮೂಲೆಗೆ ಹೋದ್ರೂ ಕೂಡ ನಿಮ್ಗೆ ಗೊತ್ತಾಗುತ್ತೆ ಜನ ಹೇಗಿರ್ತಾರಂತ. ಸೊ ಅದು ಅವಳಿಗೆ ತುಂಬ ನೋವು ಕೊಡುತ್ತೆ. ಡಿಪ್ರೆಷನ್, ಚಿಕ್ಕ ವಯಸ್ಸಿಂದ ಕೂಡ ಅವಳಿಗೆ ಡಿಪ್ರೆಷನ್ ಇರುತ್ತೆ ಮಣಿಮೇಕಲಾಯಿಗೆ. ಸೊ ಅವಳು ಏನು ಮಾಡ್ತಾಳೆ, ಒಂದು ದಿನ ಇದೆಲ್ಲ ಸಾಕು ಗುರು ನನಗೆ ಈ ದೇಶದ ಸವಾಸ ಅಂತ, ಶಿ ಗೋಸ್ ಆ್ಯಂಡ್ ಶಿ ಮೀಟ್ಸ್ ಅ ಜೈನ್ ಮಾಂಕ್. ಅವರು ಜೈನ್ ಮಾಂಕ್ನ ಮೀಟ್ ಆಗಿ ಇವರು ಕೂಡ ಜೈನಿಸಮ್ನ ಅಕ್ಸೆಪ್ಟ್ ಮಾಡಿ ಒಂದಿನ ಇವರು ಕೂಡ ಜೈನ್ ಮಾಂಕ್ ಆಗಿ ಕನ್ವರ್ಟ್ ಆಗಿಬಿಡ್ತಾರೆ. ಮಣಿಮೇಕಲಾಯಿ ಅವರು ಕೊನೆಗೆ ಜೈನಿಸಮ್ನ ಅಡಾಪ್ಟ್ ಮಾಡಿಕೊಂಡು ಅಲ್ಲೇ ಒಂದು ಸಾಧು ಸಂತಿಯಾಗಿ ಅಲ್ಲೇ ತಮ್ಮ ಜೀವನನ ಕಳೆದು ಬಿಡ್ತಾರೆ. ಸೊ ದಿಸ್ ಈಸ್ ರಿಟನ್ ಇನ್ ಮಣಿಮೇಕಲಾಯಿ ಅನ್ನೋ ಪುಸ್ತಕದಲ್ಲಿ. ಯಾರು ಬರೆದಿರೋದು? ಸತನಾರ್ ಅವರು ಬರೆದಿದ್ದಾರೆ. ಇವರ ಅಪ್ಪ ಅಮ್ಮನ ಬಗ್ಗೆ ಎಲ್ಲಿ ಮೆನ್ಷನ್ ಆಗಿದೆ? ಇದು ನಮ್ಮ ಪ್ರೀವಿಯಸ್ ಬುಕ್ ಆದಂಥ ಶಿಲಾಪದಿಕಾರಮಲ್ಲಿ ಮೆನ್ಷನ್ ಆಗಿದೆ. ಪದೇ ಹೆಸರು ಮಾಡ್ತೋಗ್ತಿದ್ದೆ ನನಗೆ, ಬಿಕಾಸ್ ಟಫ್ ನೇಮ್ಸ್ ಅಲ್ವಾ. ಸೊ ಮತ್ತೆ ಹೇಳ್ತಾ ಇದ್ದೇನೆ, ಶಿಲಾಪದಿಕಾರಂ ಇಸ್ ದ ಸ್ಟೋರಿ ಆಫ್ ಫಾದರ್ ಆ್ಯಂಡ್ ಮದರ್ ಆಫ್ ಮಣಿಮೇಕಲಾಯಿ, ತಂದೆ ತಾಯಿ ಬಗ್ಗೆ. ಮಣಿಮೇಕಲಾಯಿ ಇಸ್ ದ ಡಾಟರ್. ಅವಳ ಸ್ಟೋರಿ ಏನಾಯ್ತಂತ ಈ ಪುಸ್ತಕದಲ್ಲಿ ಬರೆದಿದ್ದಾರೆ. ಆ್ಯಂಡ್ ತಮಿಳ್ನಾಡಲ್ಲಿ ನೀವು ಯಾರ ಹತ್ರನೇ ಹೋಗಿ ಕೇಳಿ, ಅವ್ರಿಗೆ ಶಿಲಾಪದಿಕಾರಂ ಮತ್ತು ಮಣಿಮೇಕಲಾಯಿ ಕತೆ ಗೊತ್ತಿರುತ್ತೆ. ನಾವು ರಾಮಕೃಷ್ಣನ ಬಗ್ಗೆ ಅಜ್ಜಿ ತಾತ ಹೇಳ್ತಿರ್ತಾರಲ್ವಾ, ಅದೇ ಥರ ಶಿಲಾಪದಿಕಾರಂ ಬಗ್ಗೆ ಚಿಕ್ಕ ಮಕ್ಕಳಿಗೆ ಕೂಡ ಗೊತ್ತಿರುತ್ತೆ. ದಟ್ ಈಸ್ ದ ರೀಸನ್ UPSC ಪರ್ಸ್ಪೆಕ್ಟಿವಲ್ಲಿ ಶಿಲಾಪದಿಕಾರಂ ತುಂಬ ಇಂಪಾರ್ಟೆಂಟ್ ಬುಕ್ ಆಗುತ್ತೆ ನಮಗೆ, ಜೊತೆಗೆ ಮಣಿಮೇಕಲಾಯಿ. ಯಾಕೆ? ಚಿಕ್ಕ ಮಕ್ಕಳಿಗೆ ಗೊತ್ತಿರುವಂಥ ಕತೆ UPSC ಆಸ್ಪಿರೆಂಟ್ಸ್ಗೆ ಗೊತ್ತಿಲ್ಲ ಅಂದರೆ ಇಟ್ಸ್ ಅ ವೆರಿ ಕಾಮಿಡಿ ಥಿಂಗ್. ಅದಕ್ಕೆ ಶಿಲಾಪದಿಕಾರಂನ ತುಂಬ ಸ್ಟ್ರೆಸ್ ಮಾಡ್ತಾರೆ. ಬರೆದಿರೋದು ಯಾರು? ಇಲಾಂಗೋ ಅಡಿಗಲ್ ಅವರು. ಜೊತೆಗೆ ಮಣಿಮೇಕಲಾಯಿನ ಬರೆದಿರೋದು ಯಾರು? ಸತನಾರ್ ಅವರು. ಆಯಿತಾ? ದಿಸ್ ಈಸ್ ಆಲ್ ಅಬೌಟ್ ದ ಸಂಗಮೇಜ್. ಸಂಗಮೇಜಲ್ಲಿ ನಿಮ್ಗೆ ಎಷ್ಟು ಗೊತ್ತಿರಬೇಕೋ ಹಿಸ್ಟ್ರಿ ಪರ್ಸ್ಪೆಕ್ಟಿವಲ್ಲಿ ನಾನು ಅದನ್ನು ಆಲ್ರೆಡಿ ಕವರ್ ಮಾಡಿದ್ದೇನೆ. ಇನ್ ಕೇಸ್
ಏನ್ಷಿಯಂಟ್ ಹಿಸ್ಟ್ರಿ ಬಿಟ್ಟು ಆರ್ಟ್ಸ್ ಆ್ಯಂಡ್ ಕಲ್ಚರ್ ಕಾನ್ಸೆಪ್ಟಲ್ಲಿ ಇನ್ನೂ ತುಂಬ ಮಾತಾಡ್ಬೇಕು ನಾವು, ಬಿಕಾಸ್ ಚೋಲಾಸ್ದು ಟೆಂಪಲ್ ಕನ್ಸ್ಟ್ರಕ್ಷನ್ಸ್ ಬಗ್ಗೆ ನಾನು ಮಾತಾಡಿಲ್ಲ, ಅದು ಇವಾಗಲ್ಲ, ಇಂಪೀರಿಯಲ್ ಚೋಲಾಸ್ ರಾಜ ಚೋಳ ಬಂದಮೇಲೆ ಬರುತ್ತೆ. ಆ್ಯಂಡ್ ಇನ್ನೂ ತುಂಬ ವಿಷಯಗಳನ್ನ ನಾವು ಮಾತಾಡಬೇಕು, ಅದು ಆರ್ಟ್ಸ್ ಆ್ಯಂಡ್ ಕಲ್ಚರ್ ಕ್ಲಾಸಸ್ಗೆ ನಾನು ಫಿಕ್ಸ್ ಮಾಡಿರ್ತೇನೆ. ಫಾರ್ ನಾವು ಇಷ್ಟು ಹೇಳಿದ್ದೀನಲ್ವಾ, ಇದನ್ನು ಫಸ್ಟ್ ಬೈ ಹ್ಯಾಟ್ ಮಾಡ್ಕೊಳ್ಳಿ. ಒಂದು ವರ್ಡ್ ಕಾಣ್ತಿದೆ, ತೊಲಪಕಿಯಂ. ಏನದು? ತೊಲಕಪಿಯಂ ಏನು ಅಂತ ಹೇಳಿ ನೋಡೋಣ. ಹೇಳಿದ್ದೆ ಅಲ್ವಾ, ಸೆಕೆಂಡ್ ಸಂಗಮೇಜಲ್ಲಿ ಉಳ್ಕೊಂಡಿರುವಂಥ ಒಂದೇ ಒಂದು ಪುಸ್ತಕದ ಹೆಸರು ಬಂದು ತೊಲಕಪಿಯಂ ಸಮಥಿಂಗ್ ಲೈಕ್ ದ್ಯಾಟ್. ಇದರಲ್ಲಿ ಏನಿದೆ, ತಮಿಳ್ನಾಡು ಗ್ರಾಮರ್ ಬಗ್ಗೆ ಬರೆದಿಟ್ಟಿದ್ದಾರೆ. ಆ್ಯಂಡ್ ಫಸ್ಟ್ ಸಂಗಮೇಜಿಂದ ನಮ್ಗೆ ಯಾವುದೇ ರೀತಿ ಸಾಕ್ಷಿ ಸಿಗಲ್ಲ. ಸೊ ಈ ಚೋಲಾಸ್, ಚೇರಿಯಾಸ್, ಪಾಂಡ್ಯಾಸ್ದು ಕಾನ್ಸೆಪ್ಟ್ ಬರುತ್ತೆ ಅಲ್ವಾ, ದಿಸ್ ಟು ಗ್ಯಾದರ್, ಮತ್ತೆ ಹೇಳ್ತಾನೆ ಚೋರಾಸ್, ಚೇರಿಯಾಸ್, ಪಾಂಡ್ಯಾಸ್, ದಿಸ್ ಟು ಗ್ಯಾದರ್, ಈ 3 ಜನರ ಸಾಮ್ರಾಜ್ಯನ ಎಸ್ಟಾಬ್ಲಿಷ್ ಆಗುತ್ತಲ್ವಾ, ಅದನ್ನು ನಾವು ಸಂಗಮೇಜ್ ಅಂತ ಕರಿತೇವೆ. ಓಕೆನಾ? ದಿಸ್ ಇಸ್ ಮೈ 7th or 8th ಟೇಕ್. ಕಟ್ ಮಾಡಿ ರೆಕಾರ್ಡ್ ಮಾಡೋ ಥರ ಆಯಿತು. ಇಟ್ಸ್ ಓಕೆ. ನೀವು ಅದನ್ನ ಹೆಸರುಗಳನ್ನ ಹೇಗೆ ನೆನ್ಪಿಟ್ಕೊಳ್ತಿದ್ರೋ ನಿಮಗೆ ಬಿಟ್ಟಿದ್ದಪ್ಪ. ದೇವ್ರು ಒಳ್ಳೇದು ಮಾಡಲಿ. ಜೈ.